ನಮಸ್ತೆ. ನಮ್ಮ ಕಾನೂನು ಟೀಮ್ ಅಕಾಡೆಮಿ ಕಡೆಯಿಂದ. ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ಇದೆ. ಜನರಲ್ ಎಕ್ಸೆಪ್ಷನ್ ಅನ್ನುವಂಥ ಕಾನ್ಸೆಪ್ಟ್ ಇದೆ. ಆ ಕಾನ್ಸೆಪ್ಟನ್ನ ಕ್ಲಾರಿಫಿಕೇಶನ್ ತಗೋಣ. ಮತ್ತೆ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಸರ್ ಅಂತ ನೀವೇನಾದರೂ ಕೇಳಿದರೆ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಜನರಲ್ ಎಕ್ಸೆಪ್ಷನ್ ತುಂಬ ಇಂಪಾರ್ಟೆಂಟು. ಅದರಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ತೀನಿ ಅಂತಂದರೆ, ಈ ಮಿಸ್ಟೇಕ್ ಆಫ್ ಲಾ, ಮಿಸ್ಟೇಕ್ ಆಫ್ ಫ್ಯಾಕ್ಟ್, ಆಕ್ಸಿಡೆಂಟ್, ನೆಸೆಸಿಟಿ, ಇನ್ಫ್ಯಾನಿಟಿ ಇವೆಲ್ಲ ಇಲ್ಲಿ ತನಕ ಏನು ಇಂಪಾರ್ಟೆಂಟ್ ಇಲ್ಲ. ಆದರೆ ಈ ಪ್ರೈವೇಟ್ ಡಿಫೆನ್ಸ್ ಅಂತ ಏನಿದೆಯಲ್ಲ, ಇದರಲ್ಲಿ ಎರಡು ಥರ ಬರುತ್ತೆ. ಒಂದು ಬಾಡಿ ಪ್ರೈವೇಟ್ ಡಿಫೆನ್ಸ್ ಅಂತ ಬರುತ್ತೆ, ಇನ್ನೊಂದು ಪ್ರಾಪರ್ಟಿ ಪ್ರೈವೇಟ್ ಡಿಫೆನ್ಸ್ ಅಂತ ಬರುತ್ತೆ. ಇವೆರಡರಲ್ಲಿ ಎಕ್ಸಾಮಿಗೆ ಕೇಳುವಂಥ ಸಾಧ್ಯತೆಗಳು ಅತಿ ಹೆಚ್ಚು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಹೇಳ್ತಾ ಇದ್ದೀನಿ. ಇವೆರಡರಲ್ಲಿ ಎಕ್ಸಾಮಿಗೆ ಕೇಳುವಂಥ ಸಾಧ್ಯತೆಗಳು ಅತಿ ಹೆಚ್ಚು ಪ್ರೈವೇಟ್ ಡಿಫೆನ್ಸು. ಕೇಳಿದರೆ ಬಾಡಿ ಮೇಲೆ ಕೇಳ್ತಾರೆ, ಇಲ್ಲ ಪ್ರಾಪರ್ಟಿ ಮೇಲೆ ಕೇಳ್ತಾರೆ. ನಾನು ಇದೇನು ಸರ್ ಇದು ಕಾನ್ಸೆಪ್ಟು, ಯಾವ ಥರ ಅರ್ಥ ಮಾಡ್ಕೋಬೇಕು, ಕಾನ್ಸೆಪ್ಟಲ್ಲಿ ಏನೇನಿದೆ, ಪ್ರತಿ ವಿಷಯಗಳೂ ಹೇಳ್ತಾ ಹೋಗ್ತೀನಿ ಈಗ. ಅದರಲ್ಲೇನು ಬೇರೆ ಮಾತಿಲ್ಲ, ಆಯಿತಾ. ಫಸ್ಟ್ ಸ್ಟಾರ್ಟಿಂಗಿಂದ ಅರ್ಥ ಮಾಡ್ಕೊಂಡು ಬಂದಿದ್ರೆ ಅಪ್ ಟು ಪನಿಷ್ಮೆಂಟ್ ಕ್ಲಾಸು 13 ತನಕ ಬಂದ್ರಿ ನೀವು. 14 ಸ್ಟಾರ್ಟ್ ಆಯಿತು ಅಂತಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈ 13 to 14 ಮಧ್ಯದಲ್ಲಿ ನಿಮ್ಮ ಸಿಲೆಬಸ್ ಕಾಪಿಯಲ್ಲಿ ಏನಿದೆ ಅಂತಂದರೆ ಸಮ್ ಕಾನ್ಸೆಪ್ಟ್ಸ್ಗಳಿದೆ. ಕಮ್ಯೂಟೇಷನ್ ಅಂತ ಇದೆ. ಕಮ್ಯೂಟೇಷನ್ ಅಂದರೆ ತುಂಬ ಸಿಂಪಲ್ಲು, ಜಾಸ್ತಿ ಇಲ್ಲ. ಇದೇ ಪನಿಷ್ಮೆಂಟ್ ಕ್ಲಾಸಲ್ಲೇ ನಾನು ಸ್ವಲ್ಪ ಪ್ರೀವಿಯಸ್ ಹೋಗ್ತಾ ಇದ್ದೀನಿ ಸಿಲೆಬಸ್ ಕವರೇಜಿಗೆ. ಕಮ್ಯೂಟೇಷನ್ ಅಂದರೆ ತುಂಬ ಸಿಂಪಲ್ಲು. ನಿಮ್ಮ ಪನಿಷ್ಮೆಂಟ್ ಏನಿದೆ ಅದನ್ನು ರೆಡ್ಯೂಸ್ ಮಾಡುವಂಥದ್ದು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಏನಂತ ಇಂಪಾರ್ಟೆಂಟ್ ಅಲ್ಲ, ಅದಕ್ಕೆ ಸುಮ್ಮನಾಗಿದ್ದೀನಿ. ಆಮೇಲೆ ಅಮೌಂಟ್ ಟು ಫೈನ್ ಅಂತ ಇದೆ. ಫೈನ್ ಬಗ್ಗೆ ನಾವು ಇಲ್ಲೇ ಓದಿದ್ವಿ, ಇಲ್ಲೇ ಕವರ್ ಆಗಿದೆ. ಕಮ್ಯೂಟೇಷನ್ ಕೂಡ ಇದೇ ಸೆಕ್ಷನ್ 2 ಟು ಸೆಕ್ಷನ್ 2 ಟು ಸೆಕ್ಷನ್ 3 ತನಕ ಏನು ಓದಿದ್ವಲ್ವಾ, ಸೊ ಇಲ್ಲೇ ಕವರ್ ಆಗಿದೆ. ಅದು ಸಾರಿ, ಸೆಕ್ಷನ್ 4 ಟು ಸೆಕ್ಷನ್ 13 ಏನು ಪನಿಷ್ಮೆಂಟ್ ಓದಿದ್ವಲ್ವಾ, ಅದರಲ್ಲೇ ಕಮ್ಯೂಟೇಷನ್ ಕವರ್ ಆಗಿದೆ, ಅದರಲ್ಲೇ ಅಮೌಂಟ್ ಟು ಫೈನ್ ಕವರ್ ಆಗಿದೆ. ಆಮೇಲೆ ಲಯಬಿಲಿಟಿ ಟು ಪೇಮೆಂಟ್ ಟು ಫೈನ್ ಅಲ್ಲೇ ಕವರ್ ಆಗಿದೆ. ಸಾಲಿಟರಿ ಕನ್ಫೈನ್ಮೆಂಟ್ ಅಂದ್ರೆ ಏನು ಅಂತ ಅಲ್ಲೇ ಕೂಡ ಹೇಳಿದ್ದೀನಿ. ಸಾಲಿಟರಿ ಕನ್ಫೈನ್ಮೆಂಟ್ ಅಂದ್ರೆ ಏಕಾಂತ ಬಂಧನ ಅಂತ ಕರಿತೀವಿ. ಸೊ ಒಂದ್ ಕಡೆ ಕೂಡ ಹಾಕೋದನ್ನ ಸಾಲಿಟರಿ ಕನ್ಫೈನ್ಮೆಂಟ್ ಅಂತ ಕರಿತೀವಿ. ಎಲ್ಲೂ ಗಾಳಿ ಬೆಳಕು ಏನು ಇಲ್ದಂಗೆ ಒಂದ್ ಕಡೆ ಏಕಾಂತದಲ್ಲಿ ಕೂಡ ಹಾಕುವಂಥದ್ದು ಒಬ್ಬರಿಗೆ. ಅದು ಫಸ್ಟಿಗೆಲ್ಲ ನಡೀತಾ ಇತ್ತು ಬ್ರಿಟಿಷ್ ಕಾಲದಲ್ಲಿ, ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವೆಲ್, ಇದಿಷ್ಟು ಹಳೆ ವಿಷಯ ಆಯ್ತಾ, ಇಲ್ಲಿವರೆಗೂ ಆಗಿರುವಂಥದ್ದು. ಲಾಸ್ಟ್ ಒಂದು ಕಾನ್ಸೆಪ್ಟ್ ಮಾತ್ರ ನಿಮಗೆ ಇನ್ನೊಂದು ಬ್ಯಾಲೆನ್ಸ್ ಉಳಿದಿದೆ ಈ ಯೂನಿಟ್ ಅಲ್ಲಿ. ಸೊ ಅದಕ್ಕೋಸ್ಕರ ಅದ್ರ ಬಗ್ಗೆ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಸಿಲೆಬಸ್ ಕಾಪಿಯಲ್ಲೇ ಕೊಟ್ಟಿದ್ದಾರೆ ಜನರಲ್ ಎಕ್ಸೆಪ್ಷನ್ಸ್ ಅಂತ, ಆಯ್ತಾ. BNS ನ ಸೆಕ್ಷನ್ ನ ಪ್ರಕಾರ 14 ಟು ಸೆಕ್ಷನ್ 44 ತನಕ ಬರುತ್ತೆ. ಅದೇ IPC ಸೆಕ್ಷನ್ ನ ಪ್ರಕಾರ ಸೆಕ್ಷನ್ 76 ಟು 106 ತನಕ ಬರ್ತಾ ಇತ್ತು, ಆಯ್ತಾ. ಇದರಲ್ಲಿ ಏನಿದು ಜನರಲ್ ಎಕ್ಸೆಪ್ಷನ್ಸ್ ಅಂತಂತಂದ್ರೆ, ಈಗ ನೋಡಿ ಸರ್, ಎ ಅನ್ನುವಂಥ ವ್ಯಕ್ತಿ ಇದ್ದಾನೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ವಿಷಯನ ನಾನು ಹೇಳಕ್ ಹೋಗ್ತಾ ಇದ್ದೀನಿ. ಅಂತಂದ್ರೆ ನೀವು ನೋಡುವಂಥ 2 ವಿಡಿಯೋಸ್ಗಳಿದೆ ಅಥವಾ 3 ವಿಡಿಯೋಸ್ಗಳಿದೆ ಫರ್ದರ್ ಈ ಯೂನಿಟ್ ಇಂದು, ಡಿಪೆಂಡ್ಸ್ ಆಗಿರುತ್ತೆ ಈ ಎಕ್ಸಾಂಪಲ್ ಮೇಲೆ. ನೋಡಿ, ಒಬ್ಬ ವ್ಯಕ್ತಿ ಇದ್ದಾನೆ ರಾಜು ಅಂತೇಳಿ, ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ರಾಮು ಅಂತೇಳಿ. ಅರ್ಥ ಆಯ್ತಾ ನಿಮ್ಗೆ? ರಾಜು ಮತ್ತೆ ರಾಮು ಇಬ್ಬರಿದ್ದಾರೆ. ಈಗ ರಾಜು ಅವ್ನ ಪಾಡಿಗೆ ಅವ್ನ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ರಾಮು ಏನ್ ಮಾಡ್ತಾನೆ ಅಂತಂದ್ರೆ ಇವನಿಗೆ ಹೊಡಿಯಕ್ ಬರ್ತಾನೆ. ಹೊಡಿಯಕ್ ಸುಮ್ಮನೆ ಬರಲ್ಲ, ಕೈಯಲ್ಲಿ ಕತ್ತಿ ತೊಗೊಂಡು ಹೊಡಿಯಕ್ ಬರ್ತಾನೆ. ಅಂದ್ರೆ ಹತ್ರ ಇನ್ನೇನು ಹಾಕೇ ಬಿಡ್ತಾನೆ, ಚಾಕು ಅನ್ನೋಷ್ಟು ಹತ್ರ ಬರ್ತಾನೆ. ಅವಾಗೇನು ರಾಜು ಸುಮ್ಮನೆ ನಿಂತ್ಕೋಬೇಕಾ? ಇಲ್ಲ ಅಲ್ವಾ? ಅವ್ನ ಆಕ್ಷನ್ ತಗೊಳ್ಳೇಬೇಕಲ್ವಾ? ಏನಕ್ಕೆ? ತನ್ನ ಪ್ರಾಣನ ಕಾಪಾಡ್ಕೊಳ್ಳೋದಕ್ಕೆ. ಇವನೇನ್ ಮಾಡ್ತಾನೆ, ತನ್ನ ಪ್ರಾಣನ ಕಾಪಾಡ್ಕೊಳ್ಳೋದಕ್ಕೆ ಇವನ್ ಮೇಲೆ ವಾರ್ ಮಾಡ್ತಾನೆ. ಅರ್ಥ ಆಗ್ತಿದ್ಯಾ ನಿಮಗೆ? ಏನ್ ಈ ಪ್ರಾಣನ ಕಾಪಾಡ್ಕೊಳ್ಳೋದಕ್ಕೆ ಆ ವಾರ್ ಮಾಡ್ತಾನಲ್ಲ, ನಾವು ಅದೇ ಕಾನ್ಸೆಪ್ಟನ್ನೇ ಜನರಲ್ ಎಕ್ಸೆಪ್ಷನ್ಸ್ ಅನ್ನೋದು. ಕ್ರೈಮ್ ಏನ್ ಹೇಳುತ್ತೆ ಸರ್? ಯಾರಾದ್ರೂ ಕ್ರೈಮ್ ಸಿಂಪಲ್ ಆಗಿ ಏನ್ ಹೇಳುತ್ತೆ? ಕ್ರೈಮ್ ಅಂದ್ರೆ ಏನು? ಯಾರಾದ್ರೂ ಅಪರಾಧ ಮಾಡಿದ್ರೆ, ಯಾರಾದ್ರೂ ಹೊಡೆದ್ರೆ ಬಡದ್ರೆ, ಬಾಡಿಗೆ ಪ್ರಾಪರ್ಟಿನ ಎತ್ಕೊಂಡ್ರೆ ಅವ್ರಿಗೆ ತಗೊಂಡೋಗಿ ಜೈಲಿಗೆ ಹಾಕಿ ಅನ್ನುತ್ತೆ. ಆದ್ರೆ ಈ ಜನರಲ್ ಎಕ್ಸೆಪ್ಷನ್ ಅನ್ನೋದಿದೆಯಲ್ಲ, ಟೋಟಲ್ ಉಲ್ಟಾ ಕಾನ್ಸೆಪ್ಟ್. ಅರ್ಥ ಮಾಡ್ಕೊಳ್ಳಿ, ಟೋಟಲ್ ಅಪೋಸಿಟ್ ಕಾನ್ಸೆಪ್ಟ್ ಆಫ್ ಕ್ರೈಮ್ ಇದು. ಯಾವ ತರ ಅಂತಂದ್ರೆ, ಹೊಡೆದ್ರು ಬಡದ್ರು ಕೂಡ ನಾವು ಜೈಲಿಗೆ ಹಾಕೊಂಡು ಹೋಗಲ್ಲ ಅಂತ. ಅದನ್ನೇ ನಾವು ಹೇಳುವಂಥದ್ದು ಪ್ರೈವೇಟ್ ಡಿಫೆನ್ಸ್ ಅಂತ ಹೇಳ್ತೀವಿ. ಪ್ರೈವೇಟ್ ಡಿಫೆನ್ಸ್ ಅಂದ್ರೆ ಏನ್ ಗೊತ್ತಾ? ಮುಂದ್ಗಡೆ ಪಾರ್ಟಿ, ಈಗ ನೋಡಿ, ರಾಜು ಅವನ್ ತನ್ನ ಸೇಫ್ಟಿಗೆ ರಾಮು ಹೊಡೆದ. ಆದ್ರೆ ರಾಮು ಹೋದ ಕೋರ್ಟಲ್ಲಿ ಕೇಸ್ ಫೈಲ್ ಮಾಡ್ದ. ಸ್ವಾಮಿ ನನ್ಗೆ ಹಿಂಗ್ ಹೊಡೆದ್ಬಿಟ್ಟ, ನನ್ ಕೈ ಮುರಿದೋಯ್ತು, ಕಾಲ್ ಮುರಿದೋಯ್ತು ಅಂತ. ಅವಾಗ ರಾಜು ಏನು ಉತ್ತರ ಕೊಡ್ಬೇಕು? ರಾಜು ಏನು ಉತ್ತರ ಕೊಡ್ತಾನೆ ಅಂತಂತಂದ್ರೆ, ಸ್ವಾಮಿ ನನ್ನ ಹತ್ರ ಪ್ರೈವೇಟ್ ಡಿಫೆನ್ಸ್ ಅನ್ನುವಂಥದ್ದು BNS ಅಲ್ಲಿ ಸೆಕ್ಷನ್ಸ್ಗಳಿದೆ, ನಾನೇನು ಹೊಡಿಬೇಕಂತ ಹೊಡಿಲಿಲ್ಲ, ನನ್ನ ತಲೆ ಮೇಲೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದ, ಇನ್ನೇನು ನಾನು ಹೊಡಿದೆ ಹೋದ್ರೆ ನಾನು ಸಾಯ್ತಾ ಇದ್ದೆ. ನನ್ನನ್ನು ನಾನು ರಕ್ಷಣೆ ಮಾಡೋದಕ್ಕೋಸ್ಕರ, ನನ್ನನ್ನು ನಾನು ಪ್ರೈವೇಟ್ ಡಿಫೆನ್ಸ್ ಮಾಡೋದಕ್ಕೋಸ್ಕರ, ನನ್ನ ಬಾಡಿನ ನಾನು ರಕ್ಷಣೆ ಮಾಡೋದಕ್ಕೋಸ್ಕರ ಅವನಿಗೆ ಹೊಡೆದೆ ಸ್ವಾಮಿ ಅಂತ ಹೇಳ್ತಾನೆ. ಅರ್ಥ ಆಯ್ತಾ ನಿಮಗೆ ಈ ಕಾನ್ಸೆಪ್ಟು? ಅದೇ ರೀತಿ ತನ್ನ ಪ್ರಾಪರ್ಟಿನ ಎತ್ಕೊಳಕ್ ಬಂದ. ಇದೇ ರಾಮು ಏನಿದಾನಲ್ವಾ, ಇವನ ಹತ್ರ ಇರೋ ಬಂಗಾರ, ಚಿನ್ನ, ಒಡವೆನ ಎತ್ಕೊಂಡು ಹೋಗಕ್ ಬಂದ. ಅಥವಾ ಇವನು ಇಡೀ ಜೀವಮಾನ ದುಡಿದಿದ್ದಂತ ದುಡ್ಡು ಇಟ್ಕೊಂಡಿದ್ದ ಮನೆಯಲ್ಲಿ PF ದುಡ್ಡು ಯಾವುದೋ ಒಂದು, ಅದನ್ನ ಎತ್ಕೊಂಡು ಹೋಗಕ್ ರಾಮು ಬಂದ. ಆಗ ಸುಮ್ಮನೆ ಕೂರಕ್ಕಾಗುತ್ತಾ ರಾಜು? ಅವಾಗ್ಲೂ ಕೂಡ ತನ್ನ ಸೇಫ್ಟಿಗೋಸ್ಕರ ಏನು ಹೊಡೆದ್ನೋ ಅಥವಾ ಏನೋ ಒಂದು ಓಡಿಸಿದ್ನೋ, ಏನೋ ಒಂದು ಮಾಡ್ತಾನೆ, ಕೈಯಲ್ಲಿ ಸಿಕ್ಕಿ ತಗೊಂಡು ಹೊಡಿತಾನೆ. ಅದನ್ನೇ ನಾವೇನಂತ ಕರಿತೀವಿ? ಪ್ರೈವೇಟ್ ಡಿಫೆನ್ಸ್ ಅಂಡ್ ಪ್ರಾಪರ್ಟಿ ಅಂತ ಕರಿತೀವಿ. ಪ್ರೈವೇಟ್ ಡಿಫೆನ್ಸ್ ಅಂಡ್ ಬಾಡಿ ಅಂತ ಕರಿತೀವಿ. ಅರ್ಥ ಆಯ್ತಾ ನಿಮಗೆ? ಸೊ ಇದು ಯಾಕೆ ಇಷ್ಟು ಇಂಪಾರ್ಟೆಂಟು ಅಂತಂದ್ರೆ, ನಾಳೆ ದಿನ ನೀವುಗಳೆಲ್ಲ ಲಾಯರ್ಗಳಾದಾಗ ನಿಮ್ಮ ಹತ್ರ ಕೇಸ್ಗಳು ಬರುತ್ತೆ, ಮುಂದ್ಗಡೆ ನೀವು ಈ ಥರ ಮಾಡಿದ್ದೇನೆ ಅಂತ. ಈ ಪ್ರೈವೇಟ್ ಡಿಫೆನ್ಸ್ ಅನ್ನುವಂಥ ಒಂದು ಕಾನ್ಸೆಪ್ಟ್ನ ಹಿಡ್ಕೊಂಡೆ, ಆಮೇಲೆ ಈ ಮಿಸ್ಟೇಕ್ಸು, ಆಕ್ಸಿಡೆಂಟು, ನೆಸೆಸಿಟಿ, ಇನ್ಫ್ಯಾನಿಟಿ, ಇನ್ಸ್ಯಾನಿಟಿ, ಇಂಟಾಕ್ಸಿಕೇಶನ್, ಇವೆಲ್ಲ ಕಾನ್ಸೆಪ್ಟ್ ಇಟ್ಕೊಂಡೆ ಕೇಸ್ನಾಗ ಎದ್ದು ಬಿಡ್ತಾರೆ. ಅರ್ಥ ಆಯ್ತಾ ನಿಮಗೆ? ಯಾವ ಥರ ಅಂತಂದ್ರೆ, ಸರ್ ಏನೋ ಬೈ ಮಿಸ್ಟೇಕ್ಲಿ ಮಾಡಿದೆ ಸರ್, ಆಕ್ಸಿಡೆಂಟ್ಲಿ ಆಯ್ತು ಸರ್, ಮಾಡ್ಬೇಕಂತ ಮಾಡಲಿಲ್ಲ ಸರ್, ಅವನ ಅವಶ್ಯಕತೆ ಇತ್ತು ಸರ್ ಅದಕ್ಕೆ ಮಾಡ್ದೆ ಸರ್. ಇನ್ಫ್ಯಾನ್ಸಿ ಸರ್, ಹುಚ್ಚತನ ಸರ್ ಅದಕ್ಕೆ ಮಾಡ್ದ. ಇಂಟಾಕ್ಸಿಕೇಶನ್ ಸರ್, ಅಮಲ್ನಲ್ಲಿ ಮಾಡ್ದ ಸರ್. ಅರ್ಥ ಆಗ್ತಿದ್ಯಾ ನಿಮಗೆ? ಪ್ರೈವೇಟ್ ಡಿಫೆನ್ಸ್ ಸರ್, ಅವನಿಗೆ ಅವ್ನ ಬಾಡಿಗೆ ಹೊಡಿಯಕ್ಕೆ ಬಂದ್ರೆ, ಅವ್ನ ಪ್ರಾಪರ್ಟಿಗೆ ತೊಗೊಳಕ್ ಬಂದ್ರೆ ಸುಮ್ಮನೆ ಬಿಡ್ತಾರಾ? ಸೊ ಅದಕ್ಕೆ ಮಾಡ್ದ ಸರ್, ಅದಂತ ಮಾಡ್ಬೇಕಂತ ಏನು ಮಾಡಿಲ್ಲ ಸರ್. ಈ ಕಾನ್ಸೆಪ್ಟನ್ನ
ಎಕ್ಸ್ಪ್ಲೈನ್ ಮಾಡ್ತಾರೆ. ಅರ್ಥ ಆಗ್ತಿದೆಯಲ್ವಾ ನಿಮಗೆ? ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಜನರಲ್ ಎಕ್ಸೆಪ್ಷನ್ಸ್. ಅದನ್ನ ಸಾಮಾನ್ಯ ವಿನಾಯಿತಿಗಳು ಅಂತ ಕರಿತೀವಿ ನೋಡಿ. ವಿನಾಯಿತಿಗಳು ಅಂತೀವಿ, ಸಮಟೈಮ್ಸ್ ಇದನ್ನ ಅಪವಾದಗಳು ಅಂತ ಕರಿತೀವಿ. ವಿನಾಯಿತಿ ಕೊಡ್ತಾ ಇರುವಂತದ್ದು ಯಾವ್ದಕ್ ವಿನಾಯಿತಿ ಕೊಡ್ತಾ ಇದಾರೆ ಇಲ್ಲಿ? ಕ್ರೈಮ್ಗೆ ವಿನಾಯಿತಿ ಕೊಡ್ತಾ ಇದ್ದಾರೆ. ಐ ಹೋಪ್ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿದೆ. ಇದು ಎಲ್ಲಿದೆ ಸರ್ ಅಂತಂದ್ರೆ ಚಾಪ್ಟರ್ 3 ಆಫ್ BNS ನ ಚಾಪ್ಟರ್ 3 ಅಲ್ಲಿ ಸೆಕ್ಷನ್ 14 ಇಂದ ಸೆಕ್ಷನ್ 44 ತನಕ ಇದೆ. ಅದೇ ನೀವು IPCಗೆ ಹೋದ್ರೆ ಚಾಪ್ಟರ್ 4 ಆಫ್ 76 to 106 ತನಕ ಇದೆ. ಯಾಕೆ ಸರ್ IPC ಮಿಕ್ಸ್ ಮಾಡಿ ಹೇಳ್ತಾ ಇದ್ದೀರಾ ಅಂತಂದ್ರೆ, ನೀವು ವಕೀಲರಾದಾಗ IPC ಕೇಸಸ್ಗಳು ಇರುತ್ತೆ. ನಾವು 2024 ಅಲ್ಲಿ ಇದ್ದೀವಿ. ಸೊ ಅದಕ್ಕೋಸ್ಕರ ನೀವು ವಕೀಲರಾಗಿ ಬರೋ ತನಕ IPC ಕೇಸಸ್ಗಳನ್ನು ಕೂಡ ಸಾಲ್ವ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಈಗ ಇದರಲ್ಲೇ ಮತ್ತೆ ಇಂಪಾರ್ಟೆಂಟ್ ಆಗಿರೋದನ್ನ ನಾನು ಮತ್ತೆ ಮೇಜರ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದರಲ್ಲಿ ಓವರ್ ಎಲ್ಲ ಹೇಳ್ತಾ ಹೋಗ್ತೀನಿ. ಪ್ರೈವೇಟ್ ಡಿಫೆನ್ಸ್ ಅಂದ್ರೆ ಗೊತ್ತಾಯ್ತು, ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋಕೆ ಏನು ವಾರ್ ಮಾಡ್ತಾನಲ್ಲ ಅಪೋಸ್ ಆಗಿ, ಇದನ್ನ ಪ್ರೈವೇಟ್ ಡಿಫೆನ್ಸ್ ಅಂತೀವಿ. ಕೋರ್ಟಲ್ಲಿ ಇದನ್ನ ಹೇಳ್ಬಿಟ್ಟು ಸೇಫರ್ ಸೈಡ್ ಆಗುವಂಥದ್ದು. ಈಗ ಮಿಸ್ಟೇಕ್ ಆಫ್ ಲಾ ಅಂತ ಇದೆ, ಮಿಸ್ಟೇಕ್ ಆಫ್ ಫ್ಯಾಕ್ಟ್ ಅಂತ ಇದೆ. ಸೆಕ್ಷನ್ 14 and 17 ಗೌರ್ ಮಾಡುತ್ತೆ. ನಾನು ಸ್ವಲ್ಪ ಡೀಪ್ ಆಗಿ ಹೇಳ್ತೇನೆ. ಆಕ್ಸಿಡೆಂಟ್ ಅಂತ ಇದೆ. ಆಕ್ಸಿಡೆಂಟ್ಸ್ ಅಂತಂದ್ರೆ ಏನು ಅಂದ್ರೆ, ಈಗ ಮಾಡ್ಬೇಕಂತ ಮಾಡಿಲ್ಲ. ಈಗೇನು ಸರ್, ಈಗ ಕಾರಲ್ಲಿ ಹೋಗ್ತಾ ಇದ್ರಿ, ಸರಿನಾ? ನೀವೇನ್ ಮಾಡ್ಬೇಕು, ಯಾರನ್ನೋ ಗುದ್ಬೇಕು ಅಂತ ಗುದ್ದಿಲ್ಲ, ಯಾರೋ ಅಡ್ಡ ಬಂದ್ಬಿಟ್ಟ, ನೀವು ಗುದ್ಬಿಟ್ರಿ, ಟಚ್ ಆಗ್ಬಿಡ್ತು, ಅದನ್ನ ಆಕ್ಸಿಡೆಂಟ್ ಅಂತೀವಿ. ಮಾಡ್ಬೇಕಂತೇನು ಮಾಡಿಲ್ಲ. ಸೊ ನಮಗೆ ಕಡಿಮೆ ಪನಿಷ್ಮೆಂಟ್ ಕೊಡಿ ಅಂತೇಳಿ ಕೇಳ್ಕೊಬೋದು. ಪನಿಷ್ಮೆಂಟೇ ಇಲ್ಲ ಅಂತಲ್ಲ, ಕಡಿಮೆ ಕೊಡ್ತಾರೆ ಅಷ್ಟೇ, ಮರ್ಡರ್ ತರ ಏನು ಕೊಡಲ್ಲ. ಆಮೇಲೆ ನೆಸೆಸಿಟಿ, ಅವಶ್ಯಕತೆ. ಈಗ ಒಬ್ಬ ಡಾಕ್ಟರ್ ಇದ್ದಾನೆ, ಈಗ ಒಬ್ಬ ಡಾಕ್ಟರ್ ಕೆಲಸ ಏನು? ಪ್ರಾಣ ಉಳಿಸುವಂಥದ್ದು ಕೆಲಸ ಅಲ್ವಾ? ಎಮರ್ಜೆನ್ಸಿ ಅಂತೇಳಿ ಎಮರ್ಜೆನ್ಸಿ ವಾರ್ಡಿ ಕರ್ಕೊಂಡು ಹೋಗ್ಬಿಟ್ಟಿರ್ತೀರ ಡಾಕ್ಟರ್ ಹತ್ರ. ಸೊ ಅವನೀಗ ಪ್ರಾಣ ಉಳಿಸುವಂಥ ಒಂದು ಸನ್ನಿವೇಶದಲ್ಲಿ, ನೆಸೆಸಿಟಿ, ಅವಶ್ಯಕತೆ ಇರುವಂಥ ಸನ್ನಿವೇಶದಲ್ಲಿ ಇಂಜೆಕ್ಷನ್ಸ್ ಕೊಡ್ತಾನೆ, ಆಮೇಲೆ ನೈಫ್ ತಗೊಳ್ತಾನೆ. ಅಲ್ಲೇನಾದ್ರೂ ಗುಂಡು ಬಿದ್ದಿದೆ ಅಂತಂದ್ರೆ ಏನಾದ್ರು ಹೊಲಿಗೆ ಹಾಕ್ಬೇಕಾಗುತ್ತೆ. ಸೊ ಈಗ ಹೊಲಿಗೆ ಹಾಕಿದ್ದು ಕೂಡ ಬಾಡಿಗೆ ಪೇನ್ ಮಾಡ್ದಂಗಲ್ವಾ? ಈಗ ಮತ್ತೆ ಅವನು ಕೊಯ್ದ್ಬಿಟ್ಟೆ ಆಪರೇಷನ್ ಮಾಡಬೇಕು, ಕೊಯ್ದ್ಬಿಟ್ಟು ಬಾಡಿಗೆ ಪೇನ್ ಮಾಡ್ದಂಗಲ್ವಾ? ನೀವು ನೀವು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ಡಾಕ್ಟರ್ ಬಾಡಿನ ಕೊಯ್ದ್ಬಿಟ್ಟು ಆಪರೇಷನ್ ಮಾಡ್ಬೇಕಾದ್ರೆ ಅಂತೇಳಿ ಕೇಸ್ ಮಾಡ್ಬೋದಲ್ವಾ? ಸೊ ಇದನ್ನ ನಾವು ನೆಸೆಸಿಟಿ ಅಂತ ಕರಿತೀವಿ. ಆಮೇಲೆ ಇನ್ಫ್ಯಾನ್ಸಿ ಅಂತ ಇದೆ. ಇನ್ಫ್ಯಾನ್ಸಿ ಅಂತಂತಂದ್ರೆ ಮೈನರ್, ಸಣ್ಣವರು ವಯಸ್ಸಲ್ಲಿ, ಆ ರೀತಿ. ಆಮೇಲೆ ಇನ್ಸ್ಯಾನಿಟಿ ಅಂತ ಇದೆ. ಇನ್ಸ್ಯಾನಿಟಿ ಅಂತಂದ್ರೆ ಹುಚ್ಚುತನ. ಹುಚ್ಚ ಏನ್ ಮಾಡಿದ್ರೆ ಯಾವನಿಗೆ ಗೊತ್ತಾಗುತ್ತೆ ಅವನಂತಂದ್ರೆ, ಈಗ ಅವನು ಏನ್ ಮಾಡ್ತಾ ಇದ್ದಾನೆ ಅವನಿಗೆ ಪರಿಜ್ಞಾನನೇ ಇಲ್ಲ. ಸೊ ಅವನ ಹತ್ರ ಮೆಂಟಲ್ ಎಲಿಮೆಂಟೇ ಇಲ್ಲ, ಮೆನ್ಸ್ರಿಯಾನೇ ಇಲ್ಲ. ಆಕ್ಟಸ್ರಿಯಾ ಮಾಡಿದಾನೆ, ಆಕ್ಟ್ ಮಾಡಿದಾನೆ, ಆದ್ರೆ ಮೆನ್ಸ್ರಿಯಾನೇ ಇಲ್ಲ. ಅದು ಅವ್ನು ಏನ್ ಕನ್ಸಿಡರ್ ಮಾಡ್ತೀರಾ? ಇದನ್ನ ಇನ್ಸ್ಯಾನಿಟಿ ಕಾನ್ಸೆಪ್ಟ್ ಅಲ್ಲಿ ಹೇಳ್ತೀವಿ. ಈ ತರ ಪಾಯಿಂಟ್ ಅನ್ನು ರೈಸ್ ಮಾಡ್ತಾರೆ. ಆಮೇಲೆ ಇಂಟಾಕ್ಸಿಕೇಶನ್, ಯಾರೋ ಅಮಲ್ನಲ್ಲಿದ್ದು ಅಥವಾ ಯಾರೋ ಅವನಿಗೆ ಬೇಕಂತ ಡ್ರಗ್ಸ್ ಕೊಟ್ಟು ಎಣ್ಣೆ ಹೊಡಿಸಿ, ಆಯ್ತಾ, ಹೋಗಿ ಅವನೇನಾದ್ರೂ ಕ್ರೈಮ್ ಮಾಡ್ದ ಅಂದ್ರೆ ಅದನ್ನು ಕೂಡ ನಾವು ಕನ್ಸಿಡರ್ ಮಾಡಲ್ಲ ಅಂತ ಹೇಳ್ತಾರೆ. ಆಮೇಲೆ ಪ್ರೈವೇಟ್ ಡಿಫೆನ್ಸ್ ಇಂಪಾರ್ಟೆಂಟ್ ಇದೆ. ಇದನ್ನು ಕೂಡ ನಾನು ತುಂಬಾ ಡೀಪ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ಇದಿಷ್ಟು ಕಾನ್ಸೆಪ್ಟ್ ಕ್ಲೋಸ್ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರೈವೇಟ್ ಡಿಫೆನ್ಸ್ ಅನ್ನ ಕ್ಲೋಸ್ ಮಾಡ್ಕೋಣ, ಅದು ಇಂಪಾರ್ಟೆಂಟ್ ಆಗಿರೋದ್ರಿಂದ. ಈಗ ಮಿಸ್ಟೇಕ್ ಆಫ್ ಲಾ, ಮಿಸ್ಟೇಕ್ ಆಫ್ ಫ್ಯಾಕ್ಟ್ ಅಂತಂದ್ರೆ ಏನು, ಈ ಕಾನ್ಸೆಪ್ಟ್ ಅನ್ನ ಕ್ಲಾರಿಫೈ ಮಾಡ್ಕೋಣ. ನೀವು ಮಿಸ್ಟೇಕ್ ಆಫ್ ಲಾ ಮತ್ತೆ ಮಿಸ್ಟೇಕ್ ಆಫ್ ಫ್ಯಾಕ್ಟ್ ಅಂತಂದ್ರೆ ಏನು ಅಂತ ಕ್ಲಾರಿಫೈ ಮಾಡಬೇಕಾದ್ರೆ, ಸೆಕ್ಷನ್ 14 ಮತ್ತೆ ಸೆಕ್ಷನ್ 17 ಆಫ್ BNS, ಸೆಕ್ಷನ್ 76 ಅಂಡ್ ಸೆಕ್ಷನ್ 79 ಆಫ್ ನಮ್ಮ ಇದು IPC ಅಲ್ಲಿ ಹೇಳ್ತಾರೆ. ದ ಟರ್ಮ್ ಇಸ್ ಮಿಸ್ಟೇಕ್ ಇಸ್ ಲಿಟರಲಿ ಮೀನ್ಸ್ ದ ಕಮಿಷನ್ ಆರ್ ಒಮಿಷನ್ ಆಫ್ ದ ಆಕ್ಟ್ ಇಗ್ನೋರೆಂಟ್ಲಿ ಆರ್ ಅನ್ಇಂಟೆನ್ಷನಲಿ ಕಾಸಿಂಗ್ ಇಂಜುರಿ ಅಂತಂದ್ರೆ, ಬೈ ಮಿಸ್ಟೇಕ್ ಅಂತಂದ್ರೆ ಏನು ಟರ್ಮ್ ಎಕ್ಸ್ಪ್ಲೈನ್ ಮಾಡುತ್ತೆ ಅಂತಂದ್ರೆ, ಇಗ್ನೋರೆಂಟ್ಲಿ ಆಗಿರ್ಬೋದು ಅಥವಾ ಅನ್ಇಂಟೆನ್ಷನಲಿ ಆಗಿರ್ಬೋದು, ಇಂಜುರಿನ ಮಾಡುವಂಥದ್ದನ್ನ ನಾವೇನಂತ ಕರಿತೀವಿ? ಮಿಸ್ಟೇಕ್ ಅಂತೇಳಿ ಕರಿತೀವಿ. ಇಟ್ ಇಸ್ ಆನ್ ಅನ್ಕಾನ್ಶಿಯಸ್ ಇಗ್ನೋರೆನ್ಸ್ ಆಫ್ ಫಾರ್ಕ್ವೆಲೆಸ್ ಆಫ್ ಫ್ಯಾಕ್ಟ್, past or present material to the contract or belief. The mistake of the one of the defense is available used to cause of the get exemption from the criminal liability. ಇದೆಲ್ಲ ಯಾವುದಕ್ಕೋಸ್ಕರ ಮಾಡ್ತಾ ಇರೋದು? ನಾನು ಕ್ರೈಮ್ ಮಾಡಿದ್ದೀನಿ, ನನ್ನ ಸೇಫರ್ ಸೈಡ್ ಮಾಡಿ ಅನ್ನುವಂಥ ಒಂದು ಉದ್ದೇಶಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ಕ್ರಿಮಿನಲ್ ಲಯಬಿಲಿಟಿಯಿಂದ ಎಕ್ಸೆಂಪ್ಷನ್ಸ್ ಆಗ್ಬೇಕಾದ್ರೆ ಮಿಸ್ಟೇಕ್ ಅನ್ನುವಂಥದ್ದು ನಾವು ಚಾನ್ಸಸ್ ತಗೋಬಹುದು ಅಂತ ಇದೆ. ಬಟ್ ಅದೇ ಮಿಸ್ಟೇಕಲ್ಲಿ ಎರಡು ಥರ ಮಿಸ್ಟೇಕ್ ಇದೆ. ಮಿಸ್ಟೇಕ್ ಆಫ್ ಫ್ಯಾಕ್ಟ್ ಇದೆ, ಮಿಸ್ಟೇಕ್ ಆಫ್ ಲಾ ಕೂಡ ಇದೆ. ಮಿಸ್ಟೇಕ್ ಆಫ್ ಫ್ಯಾಕ್ಟ್ಸ್ ಅಲ್ಲಿ ಫ್ಯಾಕ್ಟ್ಸ್ಗಳು ಮಿಸ್ ಆಗುತ್ತೆ. ನಾನು ಕೇಸ್ ಲಾನೇ ಹೇಳ್ತೀನಿ, ಫ್ಯಾಕ್ಟ್ಸ್ ಯಾವ ಥರ ಮಿಸ್ ಆಗುತ್ತೆ, ಆಮೇಲೆ ಲಾ ಯಾವ ಥರ ಮಿಸ್ ಆಗುತ್ತೆ ಅಂತೇಳಿ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಇದರಲ್ಲಿ ಹೇಳ್ತಾ ಇದ್ದಾರೆ, ಎ ಕೋರ್ಟ್ ಹ್ಯಾಸ್ ಡಿಟರ್ಮೈನ್ ಹಿಸ್ ಗಿಲ್ಟಿ ಆನ್ ದ ಬೇಸಿಸ್ ಆಫ್ ದ ಬಿಲೀವ್ ದಟ್ ಫ್ಯಾಕ್ಟ್ಸ್ ನಾಟ್ ಇನ್ ದ ರಿಯಲ್ ಫ್ಯಾಕ್ಟ್ಸ್. ಅಂತಂದ್ರೆ ಅವನನ್ನ ಗಿಲ್ಟಿ ಅಂತ ಬಿಲೀವ್ ಮಾಡ್ತಾ ಇರೋದು ಫ್ಯಾಕ್ಟ್ಸ್ ಬೇಸ್ ಮೇಲೆ. ಆ ಫ್ಯಾಕ್ಟ್ಸ್ ಅನ್ನ ಸೆಕ್ಷನ್ ಕನೆಕ್ಟ್ ಮಾಡಿಬಿಟ್ಟು ಪನಿಷ್ಮೆಂಟ್ ಕೊಡ್ತಾ ಇದೆ. ಆದ್ರೆ ಬೈ ಮಿಸ್ಟೇಕ್ಲಿ ಆಗಿದೆ, ಮಾಡ್ಬೇಕಂತ ಮಾಡಿಲ್ಲ, ಅನ್ಇಂಟೆನ್ಷನಲಿ ಆಗಿದೆ ಅಂತಂದ್ರೆ ಎಕ್ಸ್ಕ್ಯೂಸ್ ಕೊಡ್ತಾರೆ, ಆಯ್ತಾ. ಪರ್ಟಿಕ್ಯುಲರ್ಲಿ ಇಂಟೆಂಟ್ ಆರ್ ಫೋರ್ಸೈಟ್, ದ ಪರ್ಸನ್ ಈಸ್ ರಾದರ್ ದನ್ ಆಕ್ಟಸ್ರಿಯಾ. ಆಕ್ಟಸ್ರಿಯಾಗಿಂತ ಜಾಸ್ತಿ ಮಿಸ್ಟೇಕ್ಸ್ ಅಲ್ಲಿ ಏನು ಕಾನ್ಸಂಟ್ರೇಟ್ ಮಾಡ್ತಾರೆ ಅಂದ್ರೆ ಮೆನ್ಸ್ರಿಯಾ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಯಾಕಂದ್ರೆ ಅವ್ನು ಮೆಂಟಲ್ ಎಲಿಮೆಂಟ್ ಚೆಕ್ ಮಾಡಿದ್ರೆ ಗೊತ್ತಾಗೋದು ಏನು ಇಂಟೆನ್ಷನಲಿ ಮಾಡಿದ್ನ, ಏನು ಸುಮ್ಮನೆ ಮಾಡಿದ್ನ, ಅಥವಾ ಏನೋ ಮಾಡ್ಬೇಕಂತ ಮಾಡಿದ್ನ ಅಂತ, ಆಯ್ತಾ. ಆಮೇಲೆ ಮಿಸ್ಟೇಕ್ ಈಸ್ ಆನ್ ಅಬ್ಸಾಲ್ವಿಂಗ್ ದ ಫ್ಯಾಕ್ಟರ್ ಇಸ್ ಅಲೌಸ್ ದ ಕೋರ್ಟ್ ಟು ಟುಕ್ ಇನ್ ಟು ದ ಮೆಂಟಲ್ ಸ್ಟೇಟಸ್ ಆಫ್ ಆನ್ ರಾಂಗ್ ಡೂವರ್ ದ ಕ್ರಿಮಿನಲ್ ಲಯಬಿಲಿಟಿ ಆಫ್ ದ ಗ್ರೌಂಡ್ ಆಫ್ ದ ಮಿಸ್ಟೇಕ್ಸ್ ಇನ್ ದ 3 ಕಂಡೀಷನ್ ಫುಲ್ಫಿಲ್ಡ್, ಆಯ್ತಾ. ಸೊ ಮೆಂಟಲ್ ಎಲಿಮೆಂಟ್ ಚೆಕ್ ಮಾಡ್ತಾರೆ, 3 ಕಂಡೀಷನ್ ಫುಲ್ಫಿಲ್ ಮಾಡಿದ್ರೆ ಮಾತ್ರ ಅವನಿಗೆ ಮಿಸ್ಟೇಕ್ಸ್ ಅಲ್ಲಿ
ಅಲೋ ಮಾಡ್ತಾರೆ ನಿನ್ನ ಮಿಸ್ಟೇಕಿನ ಗ್ರೌಂಡ್ಸನ್ನ ತಗೋಬಹುದು ಅಂತ. ಒಂದು ಎಕ್ಸಿಸ್ಟ್ ಇಸ್ ಟು ಬಿ ಟ್ರೂ, ಅವನು ಏನು ಹೇಳ್ತಾ ಇದ್ದಾನೆ ಥಿಂಗ್ಸ್ಗಳನ್ನ ಅದನ್ನ ಟ್ರೂ ಅಂತ ಅವನು ನಂಬಿರಬೇಕು. ಎರಡನೇದು ಜಸ್ಟಿಫೈಡ್ ಆ್ಯಕ್ಟ್ನ ಡನ್ ಮಾಡಿರಬೇಕು. ಮಿಸ್ಟೇಕ್ಸ್ ಮಸ್ಟ್ ಬಿ ರೀಸನೇಬಲ್ ಆಗಿರಬೇಕು. ಬೈ ಮಿಸ್ಟೇಕ್ ಅಂತೇಳಿ ಯಾವೊಂದೋ ತಲೆ ತೆಗ್ಬಿಟ್ಟು ಬೈ ಮಿಸ್ಟೇಕ್ ಆಗಿ ತೆಗ್ದೆ ಅಂತ ಹೇಳೋದಲ್ಲ, ಅದು ರೀಸನೇಬಲ್ ಆಗಿರಬೇಕು. ಆಮೇಲೆ ಅವ್ನು ಹೇಳ್ತಾ ಇರುವಂಥದ್ದು ಸತ್ಯ ಆಗಿರಬೇಕು. ಆಮೇಲೆ ಅವ್ನು ಏನು ಮಿಸ್ಟೇಕ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಅದು ಅಲ್ಲಿ ಬಂದಿರುವಂಥ ಕೇಸ್ಗೆ ರಿಲೇಟ್ ಆಗಿರಬೇಕು, ಅದಕ್ಕೆ ಸಂಬಂಧಪಟ್ಟಿರಬೇಕು. ಇದೆಲ್ಲದನ್ನು ಕೂಡ ಮೂರು ಕೂಡ ಫುಲ್ಫಿಲ್ ಮಾಡ್ದ ಅಂತಂದ್ರೆ ಮಿಸ್ಟೇಕ್ ಅಂಡರಲ್ಲಿ ಅವನಿಗೆ ಡಿಫೆನ್ಸ್ ಕೊಡ್ತಾರೆ. ಇಲ್ಲ ಅಂತಂತಂದ್ರೆ ಮಿಸ್ಟೇಕ್ ಅಂಡರಲ್ಲಿ ಯಾವುದೇ ಕಾರಣಕ್ಕೂ ಅವನಿಗೆ ಡಿಫೆನ್ಸ್ ಕೊಡೋದಿಲ್ಲ. ಓಕೆ, ಇದಿಷ್ಟು ಒಂದ್ ಕಡೆ ಆಗಿದ್ದಲ್ಲಿ. ಆಮೇಲೆ ಕೆಲವೊಂದು ಮ್ಯಾಕ್ಸಿಮ್ಸ್ಗಳಿದೆ ಇದಕ್ಕೆ. ಇಗ್ನೋರೇಷಿಯಾ ಫ್ಯಾಕ್ಟಿ ಎಕ್ಸಾಸ್ಟ್, ಇಗ್ನೋರೇಷಿಯಾ ಜೂರಿಸ್ ನಾನ್ ಎಕ್ಸಾಸ್ಟ್ ಅಂತ ಇದೆ. ಇಟ್ಸ್ ಮೀನ್ ದಟ್ ಇಗ್ನೋರೆನ್ಸ್ ಆಫ್ ದ ಫ್ಯಾಕ್ಟ್ಸ್ ಈಸ್ ಎಕ್ಸ್ಕ್ಯೂಸ್, ಇಗ್ನೋರೆನ್ಸ್ ಆಫ್ ದ ಲಾ ಇಸ್ ನಾಟ್ ಎಕ್ಸ್ಕ್ಯೂಸ್ ಅಂತ. ಸಮ್ಟೈಮ್ಸ್ ಹಳೆ ಕ್ವಶನ್ ಪೇಪರಲ್ಲಿ ನೋಡಿರ್ತೀರ ಈ ಕ್ವಶನ್ ಕೂಡ. ಅಂತಂದ್ರೆ ಮಿಸ್ಟೇಕ್ ಅನ್ನುವಂಥದ್ರಲ್ಲಿ ಎರಡು ತರ ಬರುತ್ತೆ. ಮಿಸ್ಟೇಕ್ ಆಫ್ ಫ್ಯಾಕ್ಟ್ ಅಂತ ಬರುತ್ತೆ, ಮಿಸ್ಟೇಕ್ ಆಫ್ ಲಾ ಅಂತ ಬರುತ್ತೆ. ನೋಡಿ, ಮಿಸ್ಟೇಕ್ ಆಫ್ ಫ್ಯಾಕ್ಟ್, ಮಿಸ್ಟೇಕ್ ಆಫ್ ಲಾ. ಕಾನೂನಿನ ತಪ್ಪು ಗ್ರಹಿಕೆ, ಅಂಶದ ತಪ್ಪು ಗ್ರಹಿಕೆ ಅಂತ ಕನ್ನಡದಲ್ಲಿ ನಾವು ಕರಿತೀವಿ. ಈ ಕಾನ್ಸೆಪ್ಟ್ ಅಲ್ಲಿ ನಾವು ಕರಿತಿರ್ಬೇಕಾದ್ರೆ ಕಾನೂನಿನ ತಪ್ಪು ಗ್ರಹಿಕೆ ಮತ್ತೆ ಅಂಶದ ತಪ್ಪು ಗ್ರಹಿಕೆಯಲ್ಲಿ ಕಾನೂನಿನ ತಪ್ಪು ಗ್ರಹಿಕೆನ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ, ಅಂಶದ ತಪ್ಪು ಗ್ರಹಿಕೆನ ಒಪ್ಕೊಳ್ತಾರೆ. ಯಾವ ರೀತಿ ಹೇಳ್ತಾ ಇದ್ದೀರಾ ಸರ್? ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಹೋಗ್ತಾ ಇದ್ದೀರಾ, ನಿಮ್ಮ ಬೈಕ್ ತಗೊಂಡು ಝೂಮ್ ಹೋಗ್ತಾ ಇದ್ದೀರಾ, ಸಿಗ್ನಲ್ ಇದೆ, ಸಿಗ್ನಲ್ ಅಲ್ಲಿ ನೀವು ಗಾಡಿ ನಿಲ್ಲಿಸ್ಬೇಕು, ಗಾಡಿ ನಿಲ್ಲಿಸಿ ಆಮೇಲೆ ಸಿಗ್ನಲ್ ಬಿಟ್ಟ ಮೇಲೆ ಹೋಗ್ಬೇಕು. ನೀವು ಸಿಗ್ನಲ್ನ ಕ್ರಾಸ್ ಮಾಡ್ಬಿಡ್ತೀರಾ, ಮುಂದೆ ನಿಂತಿರ್ತಾರೆ ವೈಟ್ ಡ್ರೆಸ್ ಹಾಕೊಂಡು ಪೊಲೀಸ್ ಅವರು, ಬಂದ್ರಿ ಫೈನ್ ಕಟ್ಟಕ್ಕೆ ಅಂತೇಳಿ ಲಾಕ್ ಮಾಡ್ಕೊಳ್ತಾರೆ. ಅವಾಗ ನೀವು ಸರ್ ಸಿಗ್ನಲಿಗೆಲ್ಲ ಫೈನ್ ಕಟ್ತಾರಂತ ನನಗೆ ಕಾನೂನೇ ಗೊತ್ತಿರಲಿಲ್ಲ ಅಂತಂದ್ರೆ ಪೊಲೀಸ್ ಅವ್ರು ಬಿಡ್ತಾರಾ? ಕಟ್ಲೇಬೇಕು ನೀವು ಫೈನು. ಇದನ್ನ ನಾವು ಮಿಸ್ಟೇಕ್ ಆಫ್ ಲಾ ಅಂತೀವಿ. ಸೊ ಇಲ್ಲಿ ಪೊಲೀಸ್ ಅವ್ರು ನಿಮಗೆ ಏನು ಬಿಡ್ತಾ ಇಲ್ಲ ನೋಡಿ, ಅದಕ್ಕೆ ಮಿಸ್ಟೇಕ್ ಆಫ್ ಲಾನ ನಾವು ಒಪ್ಕೊಳ್ಳಲ್ಲ ಅಂತ ಹೇಳ್ತೀವಿ. ಅದೇ ಮಿಸ್ಟೇಕ್ ಆಫ್ ಫ್ಯಾಕ್ಟ್ ಅಂತಂದ್ರೆ ಏನು ಅಂತಂತಂದ್ರೆ ಅದನ್ನೊಂದು ಕೇಸ್ ಲಾ ಸಮೇತ ನಾನು ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ, ನಿಮಗೆ ಅವಾಗ ಅರ್ಥ ಆಗುತ್ತೆ. ಸೆಕ್ಷನ್ 14 ಆರ್ ಸೆಕ್ಷನ್ 76 ಅನ್ನುವಂಥದ್ದು ಏನಿದೆ, ಇಸ್ ಕ್ರಿಮಿನಲ್ ಲಯಬಿಲಿಟಿ ಇಸ್ ದ ಪ್ರೊಡಕ್ಟ್ ಡೂಯಿಂಗ್ ಸಮಥಿಂಗ್ ಹ್ಯಾಸ್ ಡನ್ ಇಸ್ ಗುಡ್ ಫೇತ್ ಅಲ್ಲಿ ಮಾಡ್ತಾ ಇರುವಂಥದ್ದು. ಓವಿಂಗ್ ಎ ಮಿಸ್ಟೇಕ್ ಆಫ್ ದ ಫ್ಯಾಕ್ಟ್ ಬಿಲೀವ್ಸ್ ದಟ್ ಬೌಂಡ್ ಟು ಬಿ ಅ ಲಾ ಸಮಥಿಂಗ್ ಅಂಡ್ ದೆನ್ ವೆರಿಯಾಸ್ ದ ಸೆಕ್ಷನ್ 17 and absolves the person who is believes by the mistake of fact or not by the reason of mistake of law in good faith that is said to be as justified by law. ನೋಡಿ, ಸೆಕ್ಷನ್ 14 17 ಎರಡು ಮಿಸ್ಟೇಕ್ ಆಫ್ ಫ್ಯಾಕ್ಟ್ ಮಿಸ್ಟೇಕ್ ಆಫ್ ಲಾ ಹೇಳುತ್ತೆ. ಸೆಕ್ಷನ್ 14 ಜನರಲ್ ಮೀನಿಂಗ್ ಹೇಳುತ್ತೆ, ಗುಡ್ ಫೈತ್ ಅಲ್ಲಿ ಆಗಿರುವಂತ ಮಿಸ್ಟೇಕ್ ಆಫ್ ಫ್ಯಾಕ್ಟ್ ಅಂತ. ಸೆಕ್ಷನ್ 17 ಈ ನಾನು ಏನು ಲಾ ಮಾಡ್ತಾ ಇದ್ದೀನಿ, ನಾನೇನು ಅಂದ್ರೆ ಬೈ ಲಾ ಇಂದಾನೆ ಎಕ್ಸಾಕ್ಟ್ ಆಗುತ್ತೆ, ಜಾಸ್ತಿ ಮಿತಿಮೀರು ತಂದ್ರೂ ಕೂಡ ಅದು ಫ್ಯಾಕ್ಟ್ ವೈಸ್ ಅಲ್ಲಿ ಸರಿ ಇರ್ಬೋದೇನೋ ಅಂತ ಮಾಡಿರುವಂತ ತಪ್ಪುಗಳ ಬಗ್ಗೆ ಮಾತಾಡುತ್ತೆ. ಸ್ವಲ್ಪ ಸೆಕ್ಷನ್ಸ್ಗಳಂತ ಬಂದಾಗ ನಿಮ್ಗೊಂದು ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ. ಹೋಗ್ತಾ ಹೋಗ್ತಾ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಒಂದೇ ಟೈಮ್ ರಿವಿಷನ್ ಮಾಡಿ ನೋಟ್ ಡೌನ್ ಮಾಡಿ ಹೇಳ್ತಾ ಇರೋದು ಅರ್ಥ ಆಗ್ತಾ ಹೋಗುತ್ತೆ. ಸರಿ, ಈಗ ಎರಡು ಕೇಸ್ ಲಾಸ್ಗಳನ್ನ ಕೊಡ್ತೇನೆ ನಾನು. ಇದೇ ಕಾನ್ಸೆಪ್ಟಿಗೆ ಎರಡು ಕೇಸ್ ಲಾಸ್ಗಳನ್ನು ಕೊಡ್ತೇನೆ. ಮೊದಲನೇ ಕೇಸ್ ಲಾ ಆರ್ ವಿ ವರ್ಸಸ್ ಟಾಲ್ಸನ್ ಕೇಸ್ ಲಾ ಕೊಡ್ತಾ ಇದ್ದೇನೆ. ಈ ಕೇಸ್ ಲಾದಲ್ಲಿ ಏನಾಗುತ್ತೆ ಅಂದ್ರೆ, ದ ಅಪಿಲೆಂಟ್ ಈಸ್ ಮ್ಯಾರಿಡ್ ಇನ್ ಸೆಪ್ಟೆಂಬರ್ 1880 ಮ್ಯಾರಿಡ್ ಆಗಿರ್ತಾರೆ. ಇದೊಂದು ಮದುವೆ ಕೇಸು, ಮದುವೆ ಮಿಸ್ಸಿಂಗ್ ಕೇಸು. ಅರ್ಥ ಆಯ್ತಾ ನಿಮಗೆ? ಅಂತಂದ್ರೆ ಗಂಡ ಇರ್ತಾರೆ, ಹೆಂಡತಿ ಇರ್ತಾರೆ, ಇಬ್ರು ಗಂಡ ಹೆಂಡತಿ ಮದುವೆ ಆಗಿರ್ತಾರೆ. ಗಂಡ ಮಿಸ್ಸಿಂಗು, ಒಂದು 7 ವರ್ಷ ಇಲ್ವೇ ಇಲ್ಲ, ಗಂಡ ಎಲ್ಲಿದ್ದಾನಂತ ಗೊತ್ತಿಲ್ಲ. ಅವಾಗ ಏನು ಹೆಂಡತಿ ಸುಮ್ಮನೆ ಕೊಡ್ತಾಳ? ಸರಿ, ಅಂದ್ರೆ ಪಾಪ ಅವಳು ವೆಯ್ಟ್ ಮಾಡಿದಾಳೆ 7 ವರ್ಷ. 7 ವರ್ಷ ಆದ್ಮೇಲೆ ಸರಿ 7 ವರ್ಷ ಆದ್ರೂ ಬಂದಿಲ್ಲ, ಎಲ್ಲೋ ಮಿಸ್ ಆಗಿರ್ಬೇಕು ಅಂತ ಇನ್ನೊಂದು ಮದುವೆ ಆದ್ಲು. ಯಾರು? ಹೆಂಡತಿ. ಮುಗೀತಲ್ಲಿಗೆ, ಆಯ್ತು. ಆದ್ರೆ ಗಂಡ 7 ವರ್ಷದಿಂದ ಮಿಸ್ಸಿಂಗ್ ಇರೋದು ಮತ್ತೆ ವಾಪಸ್ ಬಂದ. ಏನಿಕ್ಕತ್ತೆ ಅದನ್ನೇ ನೋಡೋಣ. ನಮ್ಮ ಆರ್ ವರ್ಸಸ್ ಟಾಲ್ಸನ್ ಕೇಸಲ್ಲಿ ಏನಾಯ್ತು ಅಂತ. ಇದರಲ್ಲಿ 1880 ನಡೆದಿರುವಂಥದ್ದು ಇದು. ಡಿಸೆಂಬರ್ 1881ಗೆ ಏನಾಗುತ್ತೆ ಅಂದ್ರೆ 1880 ಮದುವೆ ಆಗುತ್ತೆ, ಸರಿನಾ? 1881ಗೆ ಗಂಡ ಮಿಸ್ಸಿಂಗ್ ಆಗ್ತಾನೆ. ಆಮೇಲೆ ಶಿ ಟೋಲ್ಡ್ ದಟ್ ಹಿ ಹ್ಯಾಡ್ ಬೀನ್ ಆನ್ ಎ ಶಿಪ್ ದಟ್ ವಾಸ್ ಲಾಸ್ಟ್ ಎಟ್ ಸಿ. ಅಲ್ಲಿ ಎಲ್ಲಿ ಅಂತಂದ್ರೆ ಈ ಸಮುದ್ರದಲ್ಲಿ ಹೋಗ್ತಾ ಇರ್ತಾರೆ, ಆಯ್ತಾ? ಸಮುದ್ರದಲ್ಲಿ ಹೋಗ್ತಾ ಇರಬೇಕಾದ್ರೆ ಗಂಡ ಮಿಸ್ಸಿಂಗು, ಆಯ್ತಾ? 7 ವರ್ಷಕ್ಕೆ ಆಯ್ತಾಳೆ. 7 ವರ್ಷಕ್ಕಾದ್ಮೇಲೆ ಅವ್ನು ಸತ್ತೋಗಿದ್ದಾನೆ ಅಂತ ಫೀಲ್ ಮಾಡ್ಕೊಂಡು ಇನ್ನೊಂದು ಮದುವೆ ಆಗ್ತಾಳೆ, 2ನೇ ಮದುವೆ ಆದ್ಲು, ಸರಿನಾ? ಮ್ಯಾರೇಡ್ ಆಫ್ಟರ್ ಈಸ್ ಮ್ಯಾರೇಜ್, ಸಮ್ಟೈಮ್ಸ್ ಆಫ್ಟರ್ ಈಸ್ ಮ್ಯಾರೇಜ್, ಸಮ್ಟೈಮ್ಸ್ ಸ್ವಲ್ಪ ಸಮಯ ಆದ ನಂತರ ಫಸ್ಟ್ ಹಸ್ಬೆಂಡು ವಾಪಸ್ ಬಂದ, ಟರ್ಮ್ಡ್ ಅಪ್, ಈಗ ಬಂದಿತ್ತು, ಆಯ್ತಾ? ಇಲ್ಲಿ ಶಿ ವಾಸ್ ಚಾರ್ಜ್ಡ್ ವಿತ್ ಅಫೆನ್ಸ್ ಆಫ್ ಬಯೋಗಾಮಿ. ಅವಾಗ ಗಂಡ ಬಂದೇನು ಸುಮ್ಮನೆ ಕುತ್ಕೊಳ್ತಾನ? ಹೋಗಿ ಕೇಸ್ ಹಾಕ್ದ, ಆಯ್ತು ನೀನು ಇನ್ನೊಂದು ಮದುವೆ ಆಗಿದೆಯಾ ನನ್ ಬಿಟ್ಟು, ದ್ವಿಪತ್ನಿತ್ವದ ಮೇಲೆ ನಿನ್ ಮೇಲೆ ನಾನು ಕೇಸ್ ಹಾಕ್ತೀನಿ ಅಂತ ಕೇಸ್ ಹಾಕ್ದ. ಶಿ ವಾಸ್ ಹೆಲ್ಡ್ ನಾಟ್ ಗಿಲ್ಟಿ. ಕೋರ್ಟ್ ಏನ್ ಡಿಸಿಷನ್ ಕೊಡುತ್ತೆ? ಇದೇ ಅಲ್ವಾ ಟೆನ್ಷನ್ ಇದ್ದಿದ್ದು. ಕೋರ್ಟ್ ಡಿಸಿಷನ್ ಕೊಡುತ್ತೆ, ನಿಮ್ಗೂ ಕೂಡ ಅನಿಸ್ತಾ ಇದೆ, ಸ್ವಾಭಾವಿಕವಾಗಿ ಅನಿಸ್ತಾ ಇದೆ. ಕೋರ್ಟ್ ಡಿಸಿಷನ್ ಕೊಡುತ್ತೆ, ಹೆಂಡತಿ ತಪ್ಪಲ್ಲ, ಹೆಂಡತಿ ಅವಳು ರೀಸನೇಬಲ್ ಆಗಿ, ಆಯ್ತಾ, ಅವಳು ವೆಯ್ಟ್ ಮಾಡಿ, ಮಿಸ್ಟೇಕ್ ಆಫ್ ಫ್ಯಾಕ್ಟ್ ಅಲ್ಲಿ, ಮಿಸ್ಟೇಕ್ ಆಫ್ ಲಾ ಅಲ್ಲ ಅದು, ಮಿಸ್ಟೇಕ್ ಆಫ್ ಫ್ಯಾಕ್ಟ್ ಅಲ್ಲಿ ವೆಯ್ಟ್ ಮಾಡಿ ಅವಳು ಆಮೇಲೆ ಮದುವೆ ಆಗಿದ್ದಾಳೆ. ಸೊ ಸರ್ಕಮ್ಟೆನ್ಸಸ್ಗಳನ್ನೆಲ್ಲ ನೋಡ್ತಾ ಇರಬೇಕಾದ್ರೆ ಹಸ್ಬೆಂಡ್ ಡೆಡ್ ಆಗಿದ್ದಾನೆ ಅಂತ ಫೀಲ್ ಆಗಿದೆ, ಅದು ಕೂಡ ಪ್ರೂವ್ ಆಗಿದೆ. ಯಾಕಂದ್ರೆ 7 ವರ್ಷ ಬಂದಿಲ್ಲ ಅಂತಂದ್ರೆ ಇನ್ನೆಷ್ಟು ವರ್ಷ ಅಂತ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಅದು ಬೇರೆ ಎಲ್ಲಿ ಸಾಧಾರಣವಾಗಿ ನಾರ್ಮಲ್ ಆಗಿ ಇಲ್ಲೇ ಕಳೆದೋಗಿದ್ದಲ್ಲ, ಸಮುದ್ರದ ಶಿಪ್ಪೆ ಕಳೆದೋಗಿದ್ದು, ಮತ್ತೇನೇನು ಹೋಗಿದ್ದಾನೆ ಅಂತಾನೆ ಅನ್ಕೊಂಡಿರ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಹೆಂಡತಿ ವಿನ್ ಆಗ್ತಾಳೆ, ಗಂಡ ಸೋಲ್ತಾನೆ. ಈ ಕೇಸ್ ಅರ್ಥ ಆಯ್ತಲ್ವಾ? ಸೊ ಇನ್ನೊಂದು ಕೇಸ್ ಹೇಳ್ತೇನೆ, ಆರ್ ವರ್ಸಸ್ ಪ್ರಿನ್ಸ್ ಅನ್ನುವಂಥ ಕೇಸು. ಇದರಲ್ಲಿ ಏನಿದೆ ಕೇಸ್ ಅಂದ್ರೆ, ಟುಕ್ ಎ ಗರ್ಲ್ ಬಿಲೋ ದ ಏಜ್ ಆಫ್ 16 years.
ಇದು ಹುಡುಗಿನ ಆರಿಸ್ಕೊಂಡು ಹೋಗಿರುವಂತ ಒಂದು ಇದು ಏನಪ್ಪಾ ಇದು ಕತೆ ಇದು ಆಯ್ತಾ. ಒಬ್ಬ ಹುಡುಗ 16 ವರ್ಷದ ಹುಡುಗಿನ ಆರಿಸ್ಕೊಂಡು ಹೋಗಿರುವಂತದ್ದು ಆಯ್ತಾ. ಏನಿದೆ ನೋಡುವ ಮುಂದೆ. ಪ್ರಿನ್ಸ್ ಟುಕ್ಸ್ ಎ ಗರ್ಲ್. ಪ್ರಿನ್ಸ್ ಅದು ಯಾರು, ಸಣ್ಣ ಪುಟ್ಟ ವ್ಯಕ್ತಿ ಅಲ್ಲ, ಪ್ರಿನ್ಸ್ ರಾಜ ಆಯ್ತಾ. ರಾಜನೇ ಒಂದು ಹುಡುಗಿನ 16 ವರ್ಷದ ಹುಡುಗಿನ ವಿತೌಟ್ ದ ಕನ್ಸೆಂಟ್ ಆಫ್ ಪೇರೆಂಟ್ಸ್, ಕನ್ಸೆಂಟ್ ಯಾರ ಪೇರೆಂಟ್ಸು, ವಿತೌಟ್ ಕನ್ಸೆಂಟ್ ಆಫ್ ಪೇರೆಂಟ್ಸ್ನ ಅಪ್ಪ ಅಮ್ಮಗೆ ಹೇಳಿಲ್ದಂಗೆ ತಾನೇ ಹಾರ್ಸ್ಕೊಂಡು ಹೋಗೋದು ಮದ್ವೆಗಿದ್ವಿ ಆಗ್ಬೇಕಂದ್ರೆ 16 ವರ್ಷದ ಹುಡುಗಿನ ತಗೊಂಡು ಹೋಗ್ತಾನೆ. ಸರಿನಾ. ದ ಅಫೆನ್ಸ್ ಆಫ್ ಇಂಗ್ಲೆಂಡ್ ಆಫ್ ದ ಅಫೆನ್ಸ್ ಪರ್ಸನ್ಸ್ ಆಫ್ ದ ಆಕ್ಟ್ 1861 ಆಕ್ಟ್ನ ಪ್ರಕಾರ ಅದು ಅಫೆನ್ಸ್ ಅಂತೇಳಿ ಹೇಳ್ತಾರೆ. ಸೊ ಅದು ಅಫೆನ್ಸ್ ಅಂತ ಹೇಳಿದ ತಕ್ಷಣನೇ ಸರಿ ಅಂತೇಳಿ ವಾದ ವಿವಾದಗಳು ನಡೆಯುತ್ತೆ. ಅವಾಗ ಏನಂತ ಹೇಳ್ತಾನೆ ಅಂತಂತಂದ್ರೆ, ಯಾರು ಎತ್ಕೊಂಡು ಹೋಗಿರ್ತಾನಲ್ವ ಅವನೇನಂತ ಹೇಳ್ತಾನೆ, ಸೊ ಆಕ್ಚುಯಲ್ ಏಜ್ ಗೊತ್ತಾಗಿಲ್ಲ, ನೋಡಕ್ 16 ವರ್ಷ ಅಂದ್ರೂ ಕೂಡ 20 ವರ್ಷ ಹತ್ರ ಕಾಣ್ತಾ ಇದ್ಲು, ನನಗೆ ಅದು ಏಜ್ ಎಲ್ಲ ನಾನು ಕೇಳಲಿಲ್ಲ, ಕರ್ಕೊಂಡು ಹೋದೆ ಅಂತ. ಆದರೂ ಕೂಡ ಅಲ್ಲಿ ಅವನನ್ನ ಕನ್ವಿಕ್ಟ್ ಮಾಡ್ತಾರೆ. ಯಾಕೆ ಕನ್ವಿಕ್ಟ್ ಮಾಡ್ತಾರೆ ಕಿಡ್ನಾಪಿಂಗ್ ಅಲ್ಲಿ? ಹೌದು, ನೀನು ಕಿಡ್ನಾಪಿಂಗ್ ಅಲ್ಲಿ ಕನ್ವಿಕ್ಟ್ ಆಗಿದೆ, ನೀನು ಪನಿಷ್ಮೆಂಟ್ ಕೊಡ್ತೀವಿ. ಯಾಕೆ ಕನ್ವಿಕ್ಟ್ ಮಾಡ್ತಾರೆ? ನೋಡಕ್ಕೆ 10 ವರ್ಷದ ಹುಡುಗಿ 15 ವರ್ಷದ ಕಂಡ್ಲು, 15 ವರ್ಷದ ಹುಡುಗಿ 20 ವರ್ಷದ ಕಂಡ್ಲು, 40 ವರ್ಷದ ಹುಡುಗಿ 15 ವರ್ಷದ ಕಂಡ್ಲು, ಅವೆಲ್ಲ ಸಂಬಂಧ ಇಲ್ಲ. ನೀನು ಮಾಡ್ತಾ ಇರುವಂತಹ ಕೆಲಸ ಏನಿದೆ, ಒಂದು ರೀತಿಯಲ್ಲಿ ಗೊತ್ತಿದ್ದೆ 16 ವರ್ಷ ಅಂತ ನೀನು ಮಾಡಿದೀಯಾ, ಸೊ ಅದು ನಿನ್ನ ತಪ್ಪು, ಇದು ಕಾನೂನಿನ ತಪ್ಪು, ಮಿಸ್ಟೇಕ್ ಆಫ್ ಲಾ ಆಗುತ್ತಿದ್ದು. ಇದನ್ನೇ ಹೇಳ್ತಾ ಇರೋದು ಮಿಸ್ಟೇಕ್ ಆಫ್ ಲಾ. ಇದು ನೋಡಿ, ಈ ಕೇಸ್ ಏನ್ ಹೇಳಿದ್ನಲ್ಲ, ಇದು ಮಿಸ್ಟೇಕ್ ಆಫ್ ಲಾಗೆ ಎಕ್ಸಾಂಪಲ್ಲು, ಮಿಸ್ಟೇಕ್ ಆಫ್ ಫ್ಯಾಕ್ಟ್ಗೆ ಎಕ್ಸಾಂಪಲ್ಲು, ಅಂಶಕ್ಕೆ ಎಕ್ಸಾಂಪಲ್ಲು. ಯಾಕಂದ್ರೆ ಇಲ್ಲಿ ಫ್ಯಾಕ್ಟ್ಸ್ಗಳ ಆಧಾರದ ಮೇಲೆ ಜಡ್ಮೆಂಟ್ ಬಂತು, ಹೆಂಡತಿ ವಿನ್ ಆದ್ಲು. ಇಲ್ಲಿ ಲಾದ ಆಧಾರದ ಮೇಲೆ ಜಡ್ಮೆಂಟ್ ಬಂತು, ಇಲ್ಲಿ ಯಾರು ವಿನ್ ಆದ್ರು? ಇಲ್ಲಿ ವಿನ್ ಆಗಿದ್ದು ಯಾರು ಅಂತಂತಂದ್ರೆ, ಯಾರು ಪನಿಷ್ಮೆಂಟ್ ಕೊಡ್ತಾರೆ ಗೌರ್ಮೆಂಟ್ನವ್ರು, ಅವ್ರು ವಿನ್ ಆದ್ರು ಆಯ್ತಾ. ಅಂತಂದ್ರೆ ಕಿಡ್ನಾಪ್ ಅದನ್ನ ಪೇರೆಂಟ್ಸ್ ವಿನ್ ಆಗ್ತಾರೆ ಇಲ್ಲಿ ಆಯ್ತಾ. ಇಲ್ಲಿ ಯಾರು ಎತ್ಕೊಂಡು ಹೋಗಿರ್ತಾನೆ ಅವ್ನು ಸೋಲ್ತಾನೆ. ಐ ಹೋಪ್ ನಿಮಗೆ ಮಿಸ್ಟೇಕ್ ಆಫ್ ಲಾ, ಮಿಸ್ಟೇಕ್ ಆಫ್ ಫ್ಯಾಕ್ಟ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸಮ್ವೇರ್ ಸಮ್ ಟೈಮ್ ಶಾರ್ಟ್ ನೋಟಿಗೆ ಕೇಳುವಂತ ಸಾಧ್ಯತೆಗಳಿರುತ್ತೆ. ಶಾರ್ಟ್ ನೋಟಿಗೆ ಕೇಳಿದ್ರೆ ದಯವಿಟ್ಟು ಬಿಟ್ಟು ಬರಬೇಡಿ, ತುಂಬಾ ಚೆನ್ನಾಗಿ ಬರ್ದು ಬನ್ನಿ ಆಯ್ತಾ. ಒಂದು ಕೇಸ್ ಲಾಗಳನ್ನು ಹೇಳಿದ್ದೇನೆ, ಮೀನಿಂಗ್ ಹೇಳಿದ್ದೇನೆ, ಸೆಕ್ಷನ್ ಹೇಳಿದ್ದೇನೆ, ಬರ್ದು ಬನ್ನಿ ದಯವಿಟ್ಟು. ಆಮೇಲೆ ಇದೇ ಕಾನ್ಸೆಪ್ಟ್ ಅಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಇದೆ, ಇಂಟಾಕ್ಸಿಕೇಶನ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಇದೆ. ಈ ಇಂಟಾಕ್ಸಿಕೇಶನ್ ಅಂತಂದ್ರೆ ಡ್ರಂಕ್ನೆಸ್, ಅಮಲು, ಕುಡ್ತಾ ಅಲ್ವಾ, ಅಮಲಿನಲ್ಲಿ ಇರುವಂಥದ್ದು. ಹೆಸರೇ ಹೇಳ್ತಾ ಇದೆಯಲ್ವಾ, ಇಂಟಾಕ್ಸಿಕೇಶನ್, ಕುಡಿತದ ಚಟ, ಅಮಲಿನಲ್ಲಿರುವಂತ ಚಟ. ಓಕೆ, ಸೊ ಆ ಏನ್ ಚಟ ಇದೆ ಆ ಟೈಮಲ್ಲಿ ಮಾಡಿದಂಥ ತಪ್ಪನ್ನ ಡಿಫೆನ್ಸ್ ತಗೋಬಹುದು. ಹಂಗಂತೇಳಿ ಇವನೇ ಕುಡ್ದು ಹೋಗಿ ಮಾಡಿದ್ರೆ ಅದನ್ನೇನು ಇಂಟಾಕ್ಸಿಕೇಶನ್ ಅಂತ ಡಿಫೆನ್ಸ್ ತಗೊಳಕ್ ಬರಲ್ಲ. ಯಾರೋ ಬೇರೆಯವರು ಫೋರ್ಸಬಲಿ ಕುಡ್ದಿದ್ ನಶೆಯಲ್ಲಿ ಕುಡಿಸಿ ಅಥವಾ ಏನಾದರೂ ಮಾಡಿಸಿದಾಗ, ಸೊ ಅವಾಗ ಬೇಕಿದ್ರೆ ಇದನ್ನ ಡಿಫೆನ್ಸ್ ಆಗಿ ತಗೊಳ್ಬಹುದು ಆಯ್ತಾ. ಇದು ಮ್ಯಾಡ್ನೆಸ್ಗಿಂತ ತುಂಬಾ ಡಿಫ್ರೆಂಟ್ ಆಗಿದೆ. ಮ್ಯಾಡ್ನೆಸ್ ಬೇರೆ, ಡ್ರಂಕ್ನೆಸ್ ಬೇರೆ. ಮ್ಯಾಡ್ನೆಸ್ ಅಂದ್ರೆ ಹುಚ್ಚ, ಡ್ರಂಕ್ನೆಸ್ ಅಂದ್ರೆ ಕುಡ್ದಿದ್ದಾನೆ ಅಂತ. ಕುಡ್ದವನ್ ಹುಚ್ಚ ಅಲ್ಲ, ಹುಚ್ಚ ಕುಡ್ದವನಲ್ಲ, ಎರಡಕ್ಕೂ ವ್ಯತ್ಯಾಸ ಇದೆ. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ಅಂತಂದ್ರೆ, ಇದಕ್ಕೊಂದು ಮ್ಯಾಗ್ಝಿನ್ಸ್ ಇದೆ, ಕೋ ಪ್ಯಾಸೆಟ್ ಎಬ್ರಿಸ್ ಲ್ಯೂಯೆಟ್ ಸಬ್ರಿಸ್ ಅಂತ. ಜಾಸ್ತಿ ಎಲ್ಲ ತಲೆಗೆಡ್ಸ್ಕೊಳಕ್ ಹೋಗ್ಬಿಡಿಲ್ಲ, ಬಾಯಾಗಿ ತೊಡ್ಬಿಟ್ಟು, ಆದ್ರೆ ಮಾಡಿ, ಅದು ಬೇರೆ ವಿಷಯ. ಲೆಟ್ ಹಿಮ್ ಹೂ ಸೈನ್ಸ್ ವೆನ್ ದ ಡ್ರಂಕ್ ಬಿ ಪನಿಷ್ಡ್ ವೆನ್ ದ ಸೋಬರ್ ಅಂತ ಇದೆ. ಹೌ ಇಸ್ ದ BNS ಸೆಕ್ಷನ್ 23 and 24? BNS ಸೆಕ್ಷನ್, BNS ಅಲ್ಲಿ 23 and 24 ಇದೆ. IPC ಅಲ್ಲಿ 85 and 85 ಸೆಕ್ಷನ್ ಅಲ್ಲಿ ಇದನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಎಕ್ಸಾಂಪಲ್ ಏನಾದರೂ ಹೇಳಬೇಕು ಅಂತಂದ್ರೆ, ರಾಂಗ್ ಮೆಡಿಸಿನ್ ತಗೊಂಡಿದ್ದಾನೆ, ರಾಂಗ್ ಡ್ರಗ್ಸ್ ತಗೊಂಡಿದ್ದಾನೆ, ಆ ಟೈಮಲ್ಲಿ ಏನಾದರೂ ಅವನ ಜೊತೆ ಫ್ರಾಡ್ ಆಗಿ ಫೋರ್ಸ್ ಆಗಿ ಆಗಿರುವಂಥ ಸನ್ನಿವೇಶಗಳು ಅಂತ ಹೇಳ್ತಾ ಇದ್ದಾರೆ. ಸೆಕ್ಷನ್ 23 ಹೇಳೋ ಪ್ರಕಾರ, ನವಿಂಗ್ ದ ನೇಚರ್ ಆಫ್ ದ ಆಕ್ಟ್ ಇನ್ ಇಂಟಾಕ್ಸಿಕೇಶನ್ ಕೆಪಬಲ್ ಆಗಿರ್ತಾನೆ. ಅವನಿಗೆ ಗೊತ್ತಿರುತ್ತೆ ಏನಾಗುತ್ತೆ ಮುಂದೆ ಅಂತೇಳಿ, ಆದಾಗ್ಯೂ ಕೂಡ ಮಾಡ್ತಾನೆ. ಅವನ ಎಗೇನೆಸ್ಟ್ ನ ವಿಲ್ ಆಗಿರುತ್ತೆ, ವಿಥೌಟ್ ಇಸ್ ನಾಲೆಜ್ ಎಗೇನೆಸ್ಟ್ ವಿಲ್ ಅವನೇನ್ ಮಾಡಿರ್ತಾನೆ ಅಂತಂದ್ರೆ, ಅವನು ಮೆಂಟಲ್ ಎಲಿಮೆಂಟು ಮೆನ್ಸ್ರಿಯಾ ಇಲ್ದೇನೆ ಆಕ್ಟ್ ಮಾಡಿರ್ತಾನೆ. ಸೊ ಇದನ್ನ ನಾವು ಇಂಟಾಕ್ಸಿಕೇಶನ್ ಅಲ್ಲಿ ಸೆಕ್ಷನ್ 23 ಅಲ್ಲಿ ನೋಡ್ತೀವಿ. ಆಮೇಲೆ ಇದೇ ಸೆಕ್ಷನ್ 24 ಅಲ್ಲಿ ಏನಿದೆ ಅಂತ ನೋಡೋಣ. ಸೆಕ್ಷನ್ 24 ಅಲ್ಲಿ ಏನಿದೆ, ಸೆಕ್ಷನ್ 24 ಅಲ್ಲಿ ನೀವೇನಾದ್ರೂ ಬಂದ್ರೆ, ಇದೆ ಸೆಕ್ಷನ್ 23 ಅಲ್ಲಿ ದ ಟೆಸ್ಟ್ ಆಫ್ ಡ್ರಂಕ್ನೆಸ್ ಮಾಡಿದಾನ ಇಲ್ಲ ಅಂತ ಟೆಸ್ಟ್ ಕೂಡ ಮಾಡ್ಬೇಕಲ್ವಾ. ಸುಮ್ಮನೆ ಸ್ವಲ್ಪ ಕುಡ್ಕೊಂಡು ಗಲಾಟೆ ಮಾಡ್ಕೊಂಡು ಕುಡ್ದಿದ್ದೆ ಅಮಲು ಅಂತ ಹೇಳಕ್ ಬರಲ್ಲ, ಅದಕ್ಕೊಂದು ಕೆಪಾಸಿಟಿ ಇರುತ್ತೆ. ಹವೆವರ್ ನಾರ್ಮಲ್ ಜನರ ಜೊತೆ ಅದನ್ನ ಕಂಪೇರ್ ಮಾಡಿಬಿಟ್ಟು, ನೇಚರ್ ಜೊತೆ ಕಂಪೇರ್ ಮಾಡಿಬಿಟ್ಟು, ಯಾವುದು ಅವನು ಮೈಂಡ್ ಆಫ್ ಆಗುತ್ತೆ, ಒಂದು ಯಾವಾಗ ಆಫ್ ಆಗುತ್ತೆ, ಈ ರೀತಿ ಕಂಪ್ಯಾರಿಸನ್ ಮಾಡಿಬಿಟ್ಟು ಅದನ್ನ ಪ್ರೂವ್ ಮಾಡ್ತಾರೆ. ಎಷ್ಟು ಡ್ರಂಕ್ನೆಸ್ ಕೆಪಾಸಿಟಿ ಅಲ್ಲಿ ಇತ್ತು, ಎಷ್ಟು ಅವ್ನು ಕುಡ್ದಿದ್ದ, ಅವ್ನ ಏಜ್ ಎಷ್ಟು, ಏನು ಎಲ್ಲದನ್ನು ಚೆಕ್ ಮಾಡ್ತಾರೆ. ಸೆಕ್ಷನ್ 24 ನ ಪ್ರಕಾರ, ಪ್ರಿಸಂಪ್ಷನ್ ಫಾರ್ ದ ಸರ್ಟನ್ ಅಫೆನ್ಸಸ್ ಕಮಿಟೆಡ್ ಬೈ ದ ಇಂಟಾಕ್ಸಿಕೇಟೆಡ್ ಪರ್ಸನ್ ಅಂತ ಇದೆ. ಅಂತಂದ್ರೆ ಇಂಟಾಕ್ಸಿಕೇಟೆಡ್ ಪರ್ಸನ್ ಏನು ಸಮ್ ಅಫೆನ್ಸಸ್ಗಳನ್ನು ಮಾಡಿರ್ತಾನೆ, ಅದನ್ನ ಪ್ರಿಸಂಪ್ಷನ್ಸ್ಗಳ ಬಗ್ಗೆ ಮಾಡಿರುವಂಥದ್ರ ಬಗ್ಗೆ ಹೇಳ್ತಾ ಇದೆ. ಒಂದು ಪರ್ಟಿಕ್ಯುಲರ್ ಇಂಟೆನ್ಷನ್ ನಾಲೆಜನ್ನ ಇಟ್ಕೊಂಡಿರ್ತಾನೆ ಇಂಟಾಕ್ಸಿಕೇಟೆಡ್ ಪರ್ಸನ್ಸ್ನ. ಸೊ ಇದು ಒಂದು ಕಾನ್ಸೆಪ್ಟ್, ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂತಂದ್ರೆ, ನಾನು ಆಲ್ರೆಡಿ ತುಂಬಾ ಸಿಲೆಬಸ್ ಇದೆ, ನಿಮ್ಮ BNS ಸಣ್ಣ ಪುಟ್ಟ ಸಿಲೆಬಸ್ ಅಲ್ಲ, ಸುಮಾರು ಸಿಲೆಬಸ್ ಇದೆ. ಲಾಸ್ಟ್ ನೀವು ಯೂನಿಟ್ ತನಕ ನೋಡಿ ಎಲ್ಲ ಜ್ಞಾಪಕ ಇಡೋದಂಗೆ ಸಾಕಾಗುತ್ತೆ, ಅಷ್ಟು ಸಿಲೆಬಸ್ ಇದೆ, ಇದು ಸಾಧಾರಣ ಇಲ್ಲ. ಸೊ ಅದಕ್ಕೆ ಇಂಟಾಕ್ಸಿಕೇಶನ್ಸ್ ಬಗ್ಗೆ ಕೇಳಿರುವಂಥ ಸಾಧ್ಯತೆಗಳು ಕಡಿಮೆ, ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಬಟ್ ಮಿಸ್ಟೇಕ್ ಆಫ್ ಲಾ ಕೇಳಿದರೆ ಅದಕ್ಕೆ ಕೇಸ್ಲಾ ಸಮೇತ ಹೇಳಿದ್ದೀನಿ, ಅದನ್ನೊಂದ್ಸಲ ನೋಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೊಂದು ಕೇಸ್ಲಾನು ಕೂಡ ಹೇಳ್ಬಿಡ್ತೇನೆ. ಏನೋ ಈಗ ಸ್ಟಾರ್ಟ್ ಮಾಡಿದೀವಿ ಅಂದ್ಮೇಲೆ ಏನು ಮಾಡ್ಬಿಡನ್ ಬಿಡಿ, ಅತ್ಲ ಹೇಳ್ತೇನೆ, ನಿಮ್ಮ ನಾಲೆಜ್ ಪರ್ಪಸ್ಸಿಗಾದ್ರೂ ಬರುತ್ತೆ ಆಯ್ತಾ.
ಇಂಟಾಕ್ಸಿಕೇಟೆಡ್ ಪರ್ಸನ್ ಅಂತ ಹೇಳಿದೆ. ದಸ್ ಇಫ್ ಆನ್ ಆಕ್ಟ್ ಈಸ್ ಆನ್ ಅಫೆನ್ಸ್ ಓನ್ಲಿ ವೆನ್ ದ ಡನ್ ವಿತ್ ಪರ್ಟಿಕ್ಯುಲರ್ ಇಂಟೆನ್ಷನ್. ಇದು ಯಾವಾಗ ಆಗುತ್ತೆ ಅಂತಂತಂದ್ರೆ ಆ ಅಫೆನ್ಸ್ ಅಂತ ಪರ್ಟಿಕ್ಯುಲರ್ ಇಂಟೆನ್ಷನ್ ಇದ್ದಾಗ ಮಾತ್ರ ಅದು ಅಫೆನ್ಸ್ ಅಂತ ಆಗುತ್ತೆ, ಇಲ್ಲ ಅಂತಂದ್ರೆ ಅದು ಅಫೆನ್ಸ್ ಅಂತ ಆಗೋದಿಲ್ಲ. ಅವನನ್ನ ಪ್ರೆಸ್ಯೂಮ್ ಮಾಡ್ತಾರೆ, ಅವನ ನಾಲೆಜ್ ಎಷ್ಟು ಮಟ್ಟಿಗಿತ್ತು, ಎಷ್ಟು ಮಟ್ಟಿಗೆ ಅವ್ನು ಮಾಡ್ಬೋದಿತ್ತು, ಇಂಟಾಕ್ಸಿಕೇಶನ್ ಲೆವೆಲ್ ಎಷ್ಟಿತ್ತು, ಅವನ ನಾಲೆಜ್ ವಿಲ್ನ ಪ್ರಕಾರ ಮಾಡಿದ್ನ, ವಿಲ್ ಅಪೋಸಿಟ್ ಮಾಡಿದ್ನ, ಇದನ್ನೆಲ್ಲ ಚೆಕ್ ಮಾಡಿಬಿಟ್ಟು ಪ್ರಿಸಂಪ್ಷನ್ ಅಲ್ಲಿ ತಗೋಬೇಕಾ ಅಥವಾ ಪ್ರಿಸಂಪ್ಷನ್ ಅಲ್ಲಿ ತಗೋಬಾರ್ದಾ, ಈ ಕಾನ್ಸೆಪ್ಟನ್ನ ಅಲ್ಲಿ ಫೈನಲೈಸ್ ಮಾಡ್ತಾರೆ. ಸರಿ, ಅದಾಗಿದ್ದಲ್ಲಿ ದ ಇಂಟಾಕ್ಸಿಕೇಶನ್ ಮೇ ಬಿ ಕಾಸ್ಡ್ ಬೈ ದ ಲಿಕ್ಕರ್. ಯಾವ್ದ್ಯಾವ್ದ್ರಿಂದ ಇಂಟಾಕ್ಸಿಕೇಶನ್ ಆಗುತ್ತೆ? ಎಲ್ರಿಗೂ ಗೊತ್ತಿರೋ ಇಂಟಾಕ್ಸಿಕೇಶನ್, ಫೇಮಸ್ ಇಂಟಾಕ್ಸಿಕೇಶನ್ ಇದು ಲಿಕ್ಕರ್, ಎಣ್ಣೆ ಅಲ್ವಾ. ಆಮೇಲೆ ಮೆಡಿಸಿನ್ ಇಂದನೂ ಕೂಡ ಆಗುತ್ತೆ. ಜಾಸ್ತಿ ಮೆಡಿಸಿನ್ಸ್ಗಳನ್ನು ತೊಗೊಂಡ್ಬಿಟ್ರೆ ಆಗುತ್ತೆ. ಭಾಂಗ್ ಅಂತೀವಿ, ಗಾಂಜಾ, ಭಾಂಗ್ ಅಲ್ವಾ. ಇದರಿಂದೆಲ್ಲ ಇಂಟಾಕ್ಸಿಕೇಶನ್ ಆಗುತ್ತೆ, ಏರುತ್ತೆ, ತಲೆ ಗಿಮ್ ಅನ್ನುತ್ತೆ, ಇಲ್ದಿದ್ದೆಲ್ಲ ಮಾಡ್ತಾರೆ. ಮದ್ಯ, ಔಷಧ, ಭಾಂಗ್, ಗಾಂಜಾದಿಂದ ಮಾಡ್ತಾರೆ. where the accused has the drunk liquor and the presumption of his father to believe liability is pain cannot be a set to administration as the liquor to be as against to will, thus the court had been under the section 23. ಅಂತಂದ್ರೆ ಯಾವಾಗ ಒಂದು ಲಿಕ್ಕರ್ನ ಡ್ರಂಕ್ ಮಾಡಿಬಿಟ್ಟು ಅವನು ತನ್ನ ಫಾದರ್ ಅಂತ ಗೊತ್ತಾಗ್ದೇನೆ ಅವ್ನಿಗೆ ಏನಾದ್ರು ಮಾಡ್ದ ಅಂತಂತಂದ್ರೆ ಅಲ್ಲಿ ಡ್ರಂಕ್ ಮಾಡಿದಾನೆ ಅಂತ ಅವ್ನು ವಿಲ್ ಪ್ರಕಾರ ಮಾಡಿದಾನೆ ಅಂತ ಹೇಳಲ್ಲ, ಡ್ರಂಕೆ ಬೇಕಂತ ಕುಡ್ದು ಮಾಡ್ತಾ ಇರೋದು ಅಂತ ಹೇಳ್ತಾರೆ. ಸೊ ಅದಕ್ಕೆ ನೀವು ಇಲ್ಲಿ ಕುಡ್ದಿದ್ದೆ ಅನ್ನುವಂಥ ಒಂದು ವಿಷಯನ ತಗೊಂಡು ಡಿಫೆನ್ಸ್ನ ತಗೊಳಕ್ ಬರೋದಿಲ್ಲ. ಎಲ್ಲದಕ್ಕೂ ಫ್ಯಾಕ್ಟ್, ಸರ್ಕಮ್ಟೆನ್ಸಸ್ ಎಲ್ಲ ಡಿಪೆಂಡ್ ಆಗುತ್ತೆ. ನೀವು ಕುಡ್ಸಿದ್ರಾ ಅಥವಾ ಬೇಕಂತ ಕುಡ್ದೆ ಅಂತ ಹೇಳಿದ್ರ, ಎಲ್ಲದೂ ಕೂಡ ಡಿಪೆಂಡ್ ಆಗುತ್ತೆ. ಆಮೇಲೆ ಇನ್ನು ವಸುದೇವ್ ವರ್ಸಸ್ ಸ್ಟೇಟ್ ಆಫ್ ಪೆಪ್ಸು ಅನ್ನುವಂಥ ಒಂದು ಕೇಸಲ್ಲಿ ಇಟ್ ವಾಸ್ ಹೆಲ್ಡ್ ದಟ್ ಡ್ರಂಕ್ನೆಸ್ ಈಸ್ ಆರ್ಡಿನರ್ಲಿ ನೀದರ್ ಎ ಡಿಫೆನ್ಸ್ ಆರ್ ನಾರ್ ಎ ಎಕ್ಸ್ಕ್ಯೂಸ್ ಆಫ್ ಕ್ರೈಮ್. ಅಂತಂದ್ರೆ ಅದನ್ನೇ ಹೇಳ್ತಾ ಇದ್ನಲ್ಲ, ನೀವೇ ಕುಡ್ಸಿದ್ರ ನೋಡಿ, ಡ್ರಂಕ್ನೆಸ್ ನಾನು ಕುಡ್ದಿದ್ದೀನಿ ಅಂತ ಒಂದೇ ಒಂದು ಕಾರಣಕ್ಕೆ ನೀವೇನ್ ಡಿಫೆನ್ಸ್ ತಗೊಳಕ್ ಬರುತ್ತೆ ಅಂತ ಬರಲ್ಲ, ಆಯ್ತಾ. While intoxicated person, the presenters have to same knowledge was the sabha of the man, the intention of the gathered from the circumstances of the case of paying due to the regard to degree of intoxication ಅಂತ ಹೇಳ್ತಾ ಇದ್ದಾರೆ. ಅಂತಂದ್ರೆ ಎಷ್ಟು ಡಿಗ್ರಿ ಲೆವೆಲ್ಗೆ ಇಂಟಾಕ್ಸಿಕೇಟ್ ಆಗಿದ್ದಾನೆ, ಯಾರು ಮಾಡಿದ್ದಾರೆ, ಏನಕ್ಕೆ ಮಾಡಿದ್ದಾನೆ, ಇಂಟೆನ್ಷನಲಿ ಮಾಡ್ಕೊಂಡಿದ್ದಾನ ಅಥವಾ ಏನಾದ್ರು ಗೊತ್ತಿಲ್ಲದೆ ಮಾಡಿದಾನ, ಇದೆಲ್ಲ ಡಿಪೆಂಡ್ ಆಗುತ್ತೆ. ಸೊ ಡ್ರಂಕ್ ಅನ್ನುವಂಥ ಒಂದೇ ಒಂದು ಕಾರಣ ಹಿಡ್ಕೊಂಡು ಸೇಫ್ ಆಗಕ್ಕೆ ಹೋಗಿ. ನೆಕ್ಸ್ಟು ಮುಂದೆ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ ಡಿಫೆನ್ಸ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಆಯ್ತಾ, ವಿತ್ ಸೆಕ್ಷನ್ ಸಮೇತ, ಕೀವರ್ಡ್ ಸಮೇತ. ಮುಂದಿನ ವಿಡಿಯೋಸ್ದಲ್ಲಿ ಇದನ್ನ ಕಲಿಯೋಣ. ಈಗಿನ ವಿಡಿಯೋದಲ್ಲಿ ನಾವು ಏನು ಕಲ್ತ್ವಿ ಅನ್ನುವಂಥದ್ದನ್ನ ಒಂದು ಕ್ವಿಕ್ ರಿವಿಷನ್ ಮಾಡ್ಕೊಂಡು ಬಂದ್ಬೇಡ. ನಾವು ಏನೇನು ಕಲ್ತ್ವಿ ಅನ್ನುವಂಥದ್ದನ್ನ ಎಲ್ಲದನ್ನು ಕೂಡ. ಓಕೆ, ಇವತ್ತಿನ ವಿಡಿಯೋದಲ್ಲಿ ನಾವು ಕಲ್ತಿದ್ದು ಜನರಲ್ ಎಕ್ಸೆಪ್ಷನ್ಸ್ ಬಗ್ಗೆ ನೋಡಿದ್ವಿ. ಜನರಲ್ ಎಕ್ಸೆಪ್ಷನ್ಸ್ ಅಲ್ಲಿ ನಾನು ಎಲ್ಲದನ್ನು ಕೂಡ ಒಂದು ಓವರ್ ಆಲ್ ಹೇಳಿದೆ. ಯಾವ್ದು ಇಂಪಾರ್ಟೆಂಟ್ ಇತ್ತು ಅದನ್ನ ಜಾಸ್ತಿ ಮೇಜರ್ ಆಗಿ ತಗೊಂಡು ಹೇಳಿದೆ. ಪ್ರತಿ ಸೆಕ್ಷನ್ ಓದ್ಬೇಕಂದ್ರೆ 358 ಸೆಕ್ಷನ್ ಇದೆ. ಕಷ್ಟ ಸಾಧ್ಯ, ಆದರೂ ಕೂಡ ನಾವೆಲ್ಲ ಇಂಪಾರ್ಟೆಂಟ್ ಸೆಕ್ಷನ್ಸು, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಕ್ಕಿಂತ ಎಕ್ಸ್ಟ್ರಾ ಇಂಪಾರ್ಟೆಂಟ್ ಸೆಕ್ಷನ್ಸನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಜನರಲ್ ಎಕ್ಸೆಪ್ಷನ್ಸ್ ಹೇಳಿದೆ, ಯಾವುದೇ ಒಂದು ಕೇಸ್ ಬಿದ್ದಿರುತ್ತೆ, ಆ ಕೇಸ್ನ ಅಪೋಸ್ ಆಗಿ ಏನಾದರೂ ಹೋಗಬೇಕು ಅಂತಂದರೆ ಆ ಟೈಮಲ್ಲಿ ನೀವು ಈ ಜನರಲ್ ಎಕ್ಸೆಪ್ಷನ್ 76 ಮತ್ತು 76ಇಂದ 106ಗೆ ಬರ್ತೀರಾ ಅಂತ ಹೇಳಿದೆ. ಮೊದಲನೇದು ಮಿಸ್ಟೇಕನ್ನ ಸೆಕ್ಷನ್ 14 ಮತ್ತು ಸೆಕ್ಷನ್ 17 ನೋಡ್ತೀರಾ ಅಂತ ಹೇಳಿದೆ. ಸಾರಿ, ನಿಮ್ಮ BNS ಅಲ್ವಾ, BNS ಆಗಿರೋದ್ರಿಂದ ಸೆಕ್ಷನ್ 14ಇಂದ ಸೆಕ್ಷನ್ 44 ಬರ್ತೀರಾ. ಮಿಸ್ಟೇಕ್ ಆಫ್ ಫ್ಯಾಕ್ಟ್, ಮಿಸ್ಟೇಕ್ ಆಫ್ ಲಾ ಸೆಕ್ಷನ್ 14, ಸೆಕ್ಷನ್ 17 ನೋಡ್ತೀರಾ. ಅದಕ್ಕೊಂದು ಕೇಸ್ ಲಾ ಹೇಳಿದೆ, ತುಂಬ ಚೆನ್ನಾಗಿರೋ 2 ಕೇಸ್ ಲಾ ತುಂಬ ಚೆನ್ನಾಗಿ ಬರ್ದು ಬನ್ನಿ. ನೋಡೋಕ್ಕೂ ಸಣ್ಣವಿದ್ದಾವೆ, ಚೆನ್ನಾಗಿದೆ ಸ್ಟೋರಿ ವೈಸು. ಆರ್ ವರ್ಸಸ್ ಟೆಲ್ಸನ್ ಅಂತ ಕೇಸ್ ಲಾ ಗಂಡ ಮಿಸ್ಸಿಂಗ್ ಕೇಸು. ಆರ್ ವರ್ಸಸ್ ಪ್ರಿನ್ಸ್ ಅನ್ನುವಂಥ ಕೇಸು 16 ವರ್ಷದ ಹುಡುಗಿನ ಹಾರಿಸ್ಕೊಂಡು ಹೋಗಿದ್ದ ಕೇಸು, ಆಯ್ತಾ. ಆಮೇಲೆ ಇಂಟಾಕ್ಸಿಕೇಶನ್ಸ್ ಬಗ್ಗೆ ಹೇಳಿದೆ, ಎಣ್ಣೆ ಅಮಲಿನ ಪ್ರಕಾರ ಯಾವ ಥರ ಆಗುತ್ತೆ ಅಂತ, ಅದಕ್ಕೆ ಸೆಕ್ಷನ್ 24 ಹೇಳಿದೆ, ಸೆಕ್ಷನ್ 23 ಕೂಡ ಹೇಳಿದೆ. ಆಮೇಲೆ ಒಂದು ಬಸುದೇವ್ ಕೇಸ್ ಹೇಳಿದೆ. ಎಣ್ಣೆ ಹೊಡೆದಿದ್ದೀವಿ ಅಂದಿದ ತಕ್ಷಣ ಎಣ್ಣೆ ಹೊಡೆದು ಏನು ಬೇಕಾದ್ ಮಾಡೋದಲ್ಲ, ಅದಕ್ಕೆಲ್ಲ ಒಂದು ಲೆಕ್ಕಾಚಾರ ಇದೆ. ಸೊ ಆ ಲೆಕ್ಕಾಚಾರದ ಪ್ರಕಾರ ಕೋರ್ಟ್ ಜಡ್ಮೆಂಟ್ ಕೊಡುತ್ತೆ ಅಂತ. ಆಗಿದ್ದಲ್ಲಿ ಮುಂದಿನ ವಿಡಿಯೋಸ್ದಲ್ಲಿ ಡಿಫೆನ್ಸ್ ಬಗ್ಗೆ ನಾವು ಕಲಿತಾ ಹೋಗೋಣ. ಡಿಫೆನ್ಸ್ ಅಂದರೆ ಯಾವ್ಯಾವ ರೀತಿ ಡಿಫೆನ್ಸ್ಗಳನ್ನು ತಗೋಬಹುದು, ನಿಮ್ಮ ಕ್ಲೈಂಟ್ಸ್ಗಳನ್ನ ಯಾವ ರೀತಿ ನೀವು ಕಾಪಾಡ್ಬೋದು ಅನ್ನೋಂಥದ್ದನ್ನ ಮುಂದಿನ ಒಂದು ವಿಡಿಯೋದಲ್ಲಿ ಕಲಿತಾ ಹೋಗೋಣ. ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಕ್ಲೋಸ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ.